ಇದ್ದಾಳೆ, Recording ಸ್ಫೂರ್ತಿ is ಇಲ್ಲ, on. ತುಳಂಬರಮಣದಿದ್ದಾಳೆ. ಓಕೆ, ದೇವ್ರಿಗೆ ಸ್ತೋತ್ರ. ನಮಸ್ತೆ ಪದ್ಮಕ್ಕ. ಪ್ರಕಾಶ್ ಅಣ್ಣ ನಮಸ್ತೆ. ಇನ್ನೊಬ್ರು ನಂಬರ್ ಎಂಟ್ರ್ ಮಾಡಿದಾರೆ, ಯಾರು ಅಂತ ಗೊತ್ತಾಗ್ಲಿಲ್ಲ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ನಿಮ್ಮ ಹೆಸರು ಹಾಕಿದ್ರೆ ಒಳ್ಳೇದ್ರಿ. ಇವತ್ತು ಹೆಸರು ಹಾಕಿದ್ರೆ ಒಳ್ಳೇದು. ಅಥವಾ ನಿಮ್ಮ ಹೆಸರು ಹೇಳ್ತೀರಾ? ಯಾರು ಮೊಬೈಲ್ ನಂಬರ್ ಆಡ್ ಮಾಡಿ ಜಾಯ್ನ್ ಆಗಿದ್ದೀರಲ್ಲ, ದಯಮಾಡಿ ಸಂತೋಷ ಆಗುತ್ತೆ. ನಿಮ್ಮ ಹೆಸರು ಯಾರು ಅಂತ ನಾವು ತಿಳ್ಕೊಳ್ಳುವಾಗ ದೇವರನ್ನ ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ಪ್ರಕಾಶಣ್ಣ ನಮಸ್ತೆ. ಯಾದಗಿರಿ ಪ್ರಕಾಶಣ್ಣ ಅವರು ಎಂಬುದಾಗಿ ನೆನೆಸ್ತೇನೆ. ಓಕೆ, ನಮಸ್ತೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಓಕೆ, ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ, ದೇವರು ನಿಮ್ಮನ್ನು ಬಲಪಡಿಸ್ಲಿ. ವಾರದ ಕೊನೆ ದಿವಸದಲ್ಲಿ ದೇವರು ನಮ್ಮನ್ನ ತಂದು ನಿಲ್ಲಿಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ಯಾಕಂದ್ರೆ ಪ್ರತಿಯೊಂದೊಂದು ದಿನ, ಕ್ಷಣ, ಗಳಿಗೆ ದೇವರ ಕೃಪೆಯಿಂದಲೇ ನಾವು ಜೀವಿಸುವಂಥದ್ದು, ಉಸಿರಾಡುವಂಥದ್ದು, ಬದುಕಿರುವಂಥದ್ದು. ಹಾಗಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯೊಂದಿಗೆ, ಸ್ತೋತ್ರದೊಂದಿಗೆ ಇವತ್ತು ನಾವು ನಮ್ಮ ಈ ಸಂಜೆಯ ಸತ್ಯವೇದ ಧ್ಯಾನವನ್ನ ಸ್ವಲ್ಪ ನಿಮಿಷಗಳನ್ನ ನಾವು ಸಮಯ ಕಳೆಯೋಣ. ಇವತ್ತು ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 42ನೇ ವಚನ. ಲೋಕ ರಕ್ಷಕನೇ ಹೌದು ಎಂದು ತಿಳಿದುಕೊಂಡಿದ್ದೇವೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿತ್ತು. ಆದ್ರೆ ದಿಢೀರ್ನೆ ಕಳೆದ ಒಂದು ಅರ್ಧ ಗಂಟೆಯಿಂದ ಪರಿಶುದ್ಧಾತ್ಮನು ಇವತ್ತಿನ ಧ್ಯಾನ ಭಾಗದ ಅಧ್ಯಾಯವನ್ನ ಸ್ವಲ್ಪ ನೀನ್ ಗಮನಿಸಿ, ಅದನ್ನ ನೀನು ಧ್ಯಾನ ಮಾಡಿ ನೀನು ನಿನ್ನ ಜೀವನಕ್ಕೆ ಅನ್ವಯ ತೆಗೆದುಕೊಂಡಂಥದ್ದನ್ನ ಅಲ್ಲಿ ನೀನು ಹಂಚುವುದು ಒಳ್ಳೆಯದೆಂಬುದಾಗಿ ಪರಿಶುದ್ಧಾತ್ಮನು ಸ್ವಲ್ಪ ನನಗೆ ಪುಷ್ ಮಾಡ್ದ, ಒತ್ತು ಕೊಟ್ಟ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ, ಇವತ್ತು ಕಾರ್ಡ್ ಪ್ರಕಾರ ಇರ್ತಕ್ಕಂಥದ್ದು 1ರಿಂದ ಎಷ್ಟು ವಚನಗಳು? ಕಾರ್ಡ್ ಪ್ರಕಾರ ಇರ್ತಕ್ಕಂಥದ್ದು 1ರಿಂದ 22. ಥ್ಯಾಂಕ್ಸ್ ಅಮ್ಮ. 22 ಅಂಕಲ್. ಥ್ಯಾಂಕ್ಸ್ ಮುನ್ರಾಜು, ಥ್ಯಾಂಕ್ ಯು. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿಂದಕ್ಕೂ ಒಂದು 2 ವಚನ 18ನೇ ಅಧ್ಯಾಯ 38ನೇ ವಚನದಿಂದ ನಾನು ಪ್ರಾರಂಭ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವತ್ತಿನ ಪ್ರಸ್ತಾಪ ಆ ಅಂಶ ಅಲ್ಲಿ ಅಡಗಿಕೊಂಡಿರುವುದರಿಂದ 18ನೇ ಅಧ್ಯಾಯ 38ನೇ ವಚನದಿಂದ 19ನೇ ಅಧ್ಯಾಯ 7ನೇ ವಚನದವರೆಗೂ ಸ್ವಲ್ಪ ನಾನು ಗಮನವನ್ನ ಹರಿಸಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಗಮನವನ್ನು ಈ ವಚನಗಳ ಕಡೆಗೆ ಸೆಳೆದುಕೊಳ್ಳಿಕ್ಕೆ ಆತ್ಮನ ಮುಖಾಂತರ ಪ್ರಯತ್ನಿಸ್ತೇನೆ. ಇಲ್ಲಿ ಬಹು ಪ್ರಾಮುಖ್ಯವಾಗಿ ಯಾದಗಿರಿಯಿಂದ ಜಾಯಿನ್ ಆಗಿರೋದು. ಹಲೋ, ಯಾರು ಮಾತಾಡೋದು? ಸಂಜು ಪವಾರ? ಇರ್ಲಿ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ನಾನು ಆರಿಸಿಕೊಂಡಿರ್ತಕ್ಕಂಥ ಭಾಗ ಇಷ್ಟು ವಚನಗಳಲ್ಲಿ ಒಂದು 3 ನಿಮಿಷ ನೀವೆಲ್ಲರೂ ಓದ್ಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. 18ನೇ ಅಧ್ಯಾಯ 38ನೇ ವಚನದಿಂದ 19ನೇ ಅಧ್ಯಾಯ 7ನೇ ವಚನದ ತನಕ ನೀವು ಓದ್ಕೊಳ್ರಿ. ಓದುವಾಗ ಯಾವ ಒಂದು ಪದ ಪದೇ ಪದೇ ಬಳಕೆ ಆಗಿದೆ, ಉಪಯೋಗ ಮಾಡಲ್ಪಟ್ಟಿದೆ, ರಿಪೀಟ್ ಆಗಿದೆ ಅನ್ನುವಂಥದ್ದನ್ನ ನೀವು ನನಗೆ ತಿಳಿಸ್ಬೇಕು. ಗೊತ್ತಾಯ್ತ್ರಲ್ಲ ಓದುವಾಗ ಯಾವ್ದನ್ನ ಗುರುತಿಸ್ಬೇಕು ಅಂತ? ಯಾವ ಪದ ರಿಪೀಟ್ ಆಗಿದೆ, ಯಾವ ಪದ ಪದೇ ಪದೇ ಇಲ್ಲಿ ಉಪಯೋಗಿಸಲ್ಪಟ್ಟಿದೆ ಅನ್ನುವಂಥದ್ದನ್ನ ನೀವು ಯೋಹಾನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ 38ನೇ ವಚನದಿಂದ ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 7ನೇ ವಚನದವರೆಗೂ ಓದುವಾಗ ಗುರುತಿಸ್ಬೇಕು. ಓದುವುದಕ್ಕೆ ಪ್ರಾರಂಭಿಸ್ಕೊಳ್ರಿ. 2ರಿಂದ 3 ನಿಮಿಷ ತೆಗೆದುಕೊಳ್ಬಹುದು. ಸ್ಟಾರ್ಟ್ ಮಾಡಿ ಓದ್ಕೊಳ್ರಿ.
ಶೇಖರ್ ಮೋಸ್ಟ್ಲಿ ರೆಡ್ ಅಣ್ಣಗೆ ರಿಮೈಂಡ್ ಮಾಡ್ಬೇಕೇನೋ ಪಾಪ ಅವ್ರು ಕೇಳ್ಕೊಂಡಂಗೆ. ಅಣ್ಣ ಮಾತಾಡಿದೀನಿ ಅಣ್ಣ, ಹೇಳಿದೆ. ಓಕೆ, ಚಾರ್ಲು ರಘುಗೂ ರಿಮೈಂಡ್ ಮಾಡ್ರಿ. ಚಾಚು ಕ್ಲಾಸಲ್ಲಿ ಇದಾರೆ ಅಂತಣ್ಣ. ಓಕೆ ಅಂತ ಓಕೆ. ಚಿಕ್ಕಣ್ಣ ಹೇಮಂತ್ಗೆ ಯಾರಾದ್ರೂ ಒಬ್ರು ರಿಮೈಂಡ್ ಮಾಡ್ರಿ. ಶಂಕರಣ್ಣಗ್ ರಿಮೈಂಡ್ ಮಾಡ್ರಿ. ಅಣ್ಣ ಓಪ, ಥ್ಯಾಂಕ್ ಯು. ನಮ್ಮ ಸಂಗೀತಮ್ಮನಿಗೆ ರಿಮೈಂಡ್ ಮಾಡ್ರಿ ಯಾರಾದ್ರೂ ಒಬ್ರು. ಆಯ್ತ್ರ ಓದ್ಕೊಂಡಿದ್ದು? ಕಿರಣ್ಗೆ ರಿಮೈಂಡ್ ಮಾಡಿ ಶೇಖರ್, ಪಾಪ ಯಾಕೋ ಹೆಂಗಿದಾರೇನೋ. ಹಾ ಮಾಡ್ತೀನಿ ಅಣ್ಣ. ಎಲ್ರು ಓದ್ಕೊಳ್ಲಿಕ್ಕೆ ಆಯ್ತಾ? ಹಾ ಅಂಕಲ್. ಓಕೆಪ್ಪ. ಮಂಜಣ್ಣ ಓದ್ಕೊಂಡಿದ್ದಾಯ್ತಾ? ಪ್ರಕಾಶಣ್ಣ, ಆಯ್ತಣ್ಣ. ಜ್ಯೋತಮ್ಮ, ಆಯ್ತು. ಇನ್ನೊಬ್ರು ಯಾರು ಫೆಲೋ ಜಿಟ್ಸ್ಟರ್ ಅಲ್ಲಿ ಜಾಯಿನ್ ಆದ್ರು, ಯಾರು ಅಂತ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ರೀ. ನಿಮ್ ಹೆಸರು ದಯಮಾಡಿ ಹೇಳ್ತೀರಾ? ಯಾರು ಜಾಯಿನ್ ಆದ್ರಿ ಈಗ ತಾನೇ 1 ನಿಮಿಷದ ಹಿಂದೆ, 30 ಸೆಕೆಂಡ್ ಹಿಂದೆ. ಯಾವ ಪದ ಬಳಕೆ ಜಾಸ್ತಿ ಉಪಯೋಗಿಸಲ್ಪಟ್ಟಿದೆ? ಜ್ಯೋತಿಮ್ಮ, ಮುನ್ರಾಜು, ಮಂಜಣ್ಣ, ನೀವು ಓದಿದಂತ ಅಂಕಲ್ ಅಲ್ಲಿ ಯಾವ್ದಪ್ಪ? ಯಾವ ಅಪರಾಧವೂ ಕಾಣಿಸುವುದಿಲ್ಲ. ವೆರಿ ಗುಡ್. ಎಷ್ಟು ಸತಿ ಬಂದಿದೆ? 3 ಸಲ ಬಂದಿದೆ ಅಂಕಲ್. 3 ಸತಿ ಬಂದಿದೆ. ವೆರಿ ಗುಡ್. ಎಷ್ಟನೇ ವಚನದಲ್ಲಿ ಬಂದಿದೆ 3 ಸತಿನೂ? ಅಂಕಲ್ ಒಂದು 38ನೇ ವಚನದಲ್ಲಿ ಬಂದಿದೆ. 18ನೇ ಅಧ್ಯಾಯ 38ನೇ ವಚನ. 18ನೇ ಅಂಕಲ್. ಮತ್ತು 19ನೇ ಅಧ್ಯಾಯ 4ನೇ ವಚನದಲ್ಲಿ ಬಂದಿದೆ. ನೆಕ್ಸ್ಟ್ 19ನೇ ಅಧ್ಯಾಯ 6ನೇ ವಚನದಲ್ಲಿ ಬಂದಿದೆ ಅಂಕಲ್. ವೆರಿ ಗುಡ್, ವೆರಿ ಗುಡ್. ಎಲ್ರು ಒಪ್ತೀರಾ ಇದೊಂದು ಪದ 3 ಸತಿ ಬಂದಿದೆ ಅನ್ನುವಂಥದ್ದು, ಪದೇ ಪದೇ ಬಳಕೆ ಆಗಿದೆ ಅನ್ನುವಂಥದ್ದು? ಥ್ಯಾಂಕ್ಸ್ ಅಮ್ಮ. ಹಾಗಾದ್ರೆ ಇಲ್ಲಿ ನೋಡುವಾಗ, ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವಾಗ, ವಿಚಾರಣೆಗೆ ಇನ್ನೇನು ಆತನನ್ನ ಶಿಲುಬೆಗೆ ಹಾಕುವುದಕ್ಕೆ ಸ್ವಲ್ಪವೇ ಕ್ಷಣಗಳು ಇರುವಂತ ಸಮಯದಲ್ಲಿ ಅಲ್ಲಿ ಪಿಲಾತನು ಯೇಸು ಕ್ರಿಸ್ತನನ್ನ ಗಮನಿಸುವಾಗ, ಯೇಸು ಕ್ರಿಸ್ತನಲ್ಲಿ ಯಾವ ಅಪರಾಧವೂ ಕಾಣ್ಲಿಲ್ಲ, ಯಾವ ಅಪರಾಧವೂ ಕಾಣ್ಲಿಲ್ಲ. ಅದಕ್ಕೋಸ್ಕರ ಆತನು 3 ಸತಿ ಆತನು ಹೇಳುವಂಥದ್ದು, ಅಪರಾಧವು ಕಾಣಿಸುವುದಿಲ್ಲ, ಅಪರಾಧವು ಕಾಣಿಸಲಿಲ್ಲವೆಂಬುದು, ಅಪರಾಧವು ಕಾಣಿಸಲಿಲ್ಲವೆಂದು ಬಹಳ ಸ್ಪಷ್ಟವಾಗಿ ಪಿಲಾತನಿಗೆ ಅರ್ಥ ಆಯ್ತು, ಗೋಚರವಾಯ್ತು, ಈತನು ಯಾವುದನ್ನೂ ಉಲ್ಲಂಘಿಸಿಲ್ಲ, ಈತನು ಯಾವ ತಪ್ಪನ್ನೂ ಮಾಡಿಲ್ಲ. ಸಾಮಾಜಿಕವಾಗ್ಲಿ, ನೈತಿಕವಾಗ್ಲಿ, ದೇಶದ ಕಾನೂನಿನ ಹಿನ್ನೆಲೆಯಲ್ಲಾಗ್ಲಿ, ದೇಶದ ಯಾವ ಆಜ್ಞೆ, ರೋಮಾಯರ ಯಾವ ಆಜ್ಞೆಗಳನ್ನ ಅನುಸರಿಸುವಂಥದ್ರಲ್ಲಾಗ್ಲಿ, ಯಾವ ವಿಷಯದಲ್ಲಿಯೂ ಕೂಡ ಈತನಲ್ಲಿ ನಾನು ಅಪರಾಧವನ್ನ ನಾನು ನೋಡ್ತಾ ಇಲ್ಲ, ಇವನಲ್ಲಿ ಅದು ಕಾಣಿಸ್ತಾ ಇಲ್ಲ.
ಇದು ವಿಶೇಷವಾದಂತ ಜೀವಿತವಾಗಿತ್ತು ಯೇಸು ಕ್ರಿಸ್ತನದು. ಆತನು ದೇವರಾಗಿದ್ದರೂ ಕೂಡ ರಕ್ತ ಮಾಂಸಧಾರಿಯಲ್ಲಿರುವಾಗ ಆತನು ನಮ್ಮ ಹಾಗೆ ಮಾಂಸಧಾರಿಯಾಗಿದ್ರು ಕೂಡ, ರಕ್ತ ಮಾಂಸಧಾರಿಯಾಗಿದ್ರು ಕೂಡ ಪಾಪ ಮಾತ್ರ ಮಾಡಲಿಲ್ಲ, ಶೋಧನೆಗೆ ಒಳಗಾಗ್ಲಿಲ್ಲ. ಇದು ಪಿಲಾತನು ಗುರುತಿಸ್ದ, ಇವನಲ್ಲಿ ಯಾವ ಅಪರಾಧನೂ ಇಲ್ವಲ್ಲ, ಯಾವ ಅಪರಾಧನೂ ಇಲ್ವಲ್ಲ, ಯಾವ ಅಪರಾಧನೂ ಇಲ್ಲ. ಅದಕ್ಕೋಸ್ಕರ ಮತ್ತೆ ನಾನು ನಿಮ್ಮ ಬಳಿಗೆ ಈತನನ್ನ ಹೊರಗೆ ತರ್ತಾ ಇದ್ದೇನೆ. ನೋಡ್ರಿ ಯಹೂದಿಗಳೇ, ನಿಮ್ಮ ಮನುಷ್ಯನನ್ನ ನೀವೇ ನೋಡ್ರಿ. ನೀವು ಆತನ ಮೇಲೆ ಇಲ್ಲ ಸಲ್ಲದ್ದನ್ನ, ಅನೇಕ ಅಪರಾಧಗಳನ್ನ ಆತನ ಮೇಲೆ ಹೇಳ್ತಿದ್ದೀರಿ. ಆದ್ರೆ ನಾನು ಆತನನ್ನು ನೋಡುವಾಗ ಯಾವ ಅಪರಾಧವನ್ನೂ ಕೂಡ ನಾನು ಕಾಣ್ಲಿಲ್ಲ. ಯೇಸು ಕ್ರಿಸ್ತನಲ್ಲಿದ್ದಂತ, ಪರಮ ಗುರುವಿನಲ್ಲಿದ್ದಂತ ಪರಿಮಾತಿಶಯದಿಂದ ಇದ್ದಂತ ಒಂದು ವ್ಯಕ್ತಿತ್ವ, ಇತರರು ಯಾವ ಅಪರಾಧವನ್ನು ತಪ್ಪನ್ನು ಕಾಣಿಸದೆ ಇದ್ದಂತ, ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲದೆ ಇರತಕ್ಕಂತ ಜೀವಿತವನ್ನು ಜೀವಿಸ್ತಾ ಇದ್ದ. ಕ್ಲೀನ್ ಲೈಫ್. ದೇವರಿಗೂ ಮನುಷ್ಯರಿಗೂ ಆತನು ಒಪ್ಪುವಂತ ರೀತಿಯಲ್ಲಿ ಆತನು ಜೀವಿಸ್ತಿದ್ದ. ಹಾಗಾದ್ರೆ ಅಪರಾಧ ಅನ್ನುವಾಗ ಅದು ಒಂದು ಉಲ್ಲಂಘನೆ, ತಪ್ಪು ಮಾಡುವಂಥದ್ದು. ದೈವಿಕ, ನೈತಿಕ ಅಥವಾ ನಡವಳಿಕೆಗಳ ಕುರಿತಾಗಿ ಇರ್ತಕ್ಕಂಥವುಗಳನ್ನ ಸೂಚಿಸುವಂಥದ್ದು. ಇದು ಆಧ್ಯಾತ್ಮಿಕ ಪ್ರತ್ಯೇಕತೆಯ ಸ್ಥಿತಿಯನ್ನ ತಿಳಿಸ್ತದೆ. ಯಾವಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೋ, ಯಾವಾಗ ಒಬ್ಬ ವ್ಯಕ್ತಿ ದೇವರಿಗೆ ವಿರುದ್ಧವಾಗಿ, ಮನುಷ್ಯನಿಗೆ ವಿರುದ್ಧವಾಗಿ ಆತನು ತಪ್ಪು ಮಾಡ್ತಾನೋ, ಆಗ ಆತನು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ತಾನೆ. ಆಗ ದೇವರಿಗೆ ವಿರುದ್ಧವಾಗಿ ಆತನು ತಪ್ಪು ಮಾಡಿದಾಗ, ದೇವರ ಮಾತನ್ನ ಉಲ್ಲಂಘಿಸಿದಾಗ, ಆಗ ದೇವರಿಗೂ ಆತನಿಗೂ ಇರ್ತಕ್ಕಂಥ ಆ ಆಧ್ಯಾತ್ಮಿಕ ಸ್ಥಿತಿಯನ್ನ, ಸಂಬಂಧವನ್ನ ಕಳೆದುಕೊಂಡು ಪ್ರತ್ಯೇಕತೆಯ ಸ್ಥಿತಿಯನ್ನ ಅದು ಸೂಚಿಸುವಂತದ್ದಾಗಿದೆ. ಹಾಗೂ ಉಲ್ಲಂಘನೆ ಮಾಡುವವರೆಗೂ ಇದ್ದಂತ ಆ ದೇವರಿಗೂ ಮನುಷ್ಯನಿಗೂ ಇದ್ದಂತ ಆ ಸಾಮರಸ್ಯದಿಂದ ಕೂಡಿದಂತ ಸಂಬಂಧ ಅದು ಕಡಿದು ಹೋಗ್ತದೆ. ಇದು ಅಪರಾಧ. ಈ ಹಿನ್ನೆಲೆಯಲ್ಲಿ ಯೇಸು ಕ್ರಿಸ್ತನು ದೇವರಿಗಾಗಲಿ, ತಾನು ಜೀವಿಸ್ತಾ ಇದ್ದಂತ ಆ ಸಮಾಜದಲ್ಲಿ ದೇಶದ ಕಾನೂನು ವಿಷಯಗಳಲ್ಲಾಗ್ಲಿ ಯಾವುದರಲ್ಲಿಯೂ ಆತನು ಉಲ್ಲಂಘಿಸಿರ್ಲಿಲ್ಲ. ಆದುದರಿಂದ ಪಿಲಾತನಿಗೆ ಚೆನ್ನಾಗಿ ಗೊತ್ತಾಯ್ತು, ಇವನು ಯಾವ ಅಪರಾಧ ಮಾಡಿಲ್ಲ. ನೀವು ಈತನನ್ನ ಶಿಲುಬೆಗೆ ಹಾಕ್ಸು ಅಂತ ನೀವು ಕೇಳ್ಕೊಳ್ತಿದ್ದೀರಿ, ಕೂಗ್ತಾ ಇದ್ದೀರಿ, ಅಬ್ಬರಿಸ್ತಾ ಇದ್ದೀರಿ. ಆದ್ರೆ ನಾನು ಈತನಲ್ಲಿ ಶಿಲುಬೆಗೆ ಹಾಕಿಸುವಂತ ರೀತಿಯಲ್ಲಿ ಯಾವ ಅಪರಾಧವನ್ನು ನನಗೆ ಕಾಣಿಸ್ತಾ ಇಲ್ಲ. ಇದು ಇರ್ತಕ್ಕಂತ ಅಲ್ಲಿನ ಒಂದು ಪರಿಸ್ಥಿತಿ, ಹಿನ್ನೆಲೆ. ಅಪರಾಧ ಅನ್ನುವಂತ ಪದದಿಂದ ರೆಡ್ಡಿ ಅಣ್ಣ, ನಾವು 18ನೇ ಅಧ್ಯಾಯ 38ನೇ ವಚನದಿಂದ ಯೋಹಾನ್ ಸುವಾರ್ತೆ 19ನೇ ಅಧ್ಯಾಯ 7ನೇ ವಚನದವರೆಗೂ ಧ್ಯಾನ ಮಾಡ್ತಾ ಇದ್ದೀವಿ. ಅಲ್ಲಿ ಪ್ರಾಮುಖ್ಯವಾದಂತ ಪದ ಅಪರಾಧ ಅನ್ನುವಂತ ಪದವನ್ನ ಹಿಡಿದು ನಮ್ಮ ಶಿಷ್ಯತ್ವ ಜೀವಿತದ ಆತ್ಮೀಕ ಬೆಳವಣಿಗೆಗೆ, ಅಭಿವೃದ್ಧಿಗೆ
ಇದರಿಂದ ಏನ್ ಅನ್ವಯ ನಾವು ಮಾಡ್ಕೊಳ್ಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ನಾವಿಷ್ಟೊತ್ತು ಸಮಯವನ್ನ ಕಳೀತಾ ಇದ್ದೇವೆ. ಆ ಇದು ಅಲ್ಲಿನ ಪರಿಸ್ಥಿತಿ. ಅವನನ್ನ ಶಿಲುಬೆಗೆ ಹಾಕಿಸಬೇಕು, ಮರಣದಂಡನೆಗೆ ಆತನನ್ನ ಒಪ್ಪಿಸಬೇಕು, ನೇಮದ ಪ್ರಕಾರ ಇವನು ಮರಣದಂಡನೆಯಿಂದಲೇ ಸಾಯಬೇಕು ಅನ್ನುವಂಥದ್ದು ಅಲ್ಲಿನ ಪರಿಸ್ಥಿತಿ. ಇನ್ನೊಂದು ಕಡೆ ಪಿಲಾತನಿಗೆ ಬಂದಂತ ಹೋರಾಟ, ಇವನಲ್ಲಿ ಯಾವ ಅಪರಾಧ ತಪ್ಪನ್ನು ನಾನು ಕಾಣ್ಲಿಲ್ವೇ, ಹೇಗೆ ತಾನೇ ಈತನನ್ನ ನಾನು ಮರಣದಂಡನೆಗೆ ನಾನು ವಿಧಿಸ್ಲಿ ಅನ್ನುವಂಥದ್ದು ಈತನ ಹೋರಾಟ. ಇದು ಅಲ್ಲಿದ್ದಂಥದ್ದು. ಇದು ಈಗ ಹೇಗೆ ನಮಗೆ ಅನ್ವಯ ಆಗ್ತದೆ? ಯೇಸು ಕ್ರಿಸ್ತನಲ್ಲಿದ್ದಂತ ಅಪರಾಧ ರಹಿತ ಜೀವಿತ, ಆ ಜೀವಿತ ಇವತ್ತು ನಮಗೆ ಇವತ್ತಿನ ಕಾಲದಲ್ಲಿ ಹೇಗದ ಅನ್ವಯ ಆಗ್ತದೆ ಎಂಬುದಾಗಿ ನನ್ನ ಒಂದು ಪ್ರಯಾಸ, ನನ್ನ ಒಂದು ಗುರಿ ಇವತ್ತು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವಾಗ ಇದನ್ನು ಸ್ವಲ್ಪ ಈಗ ನಾವು ಧ್ಯಾನ ಮಾಡೋಣ. ಹೊಸ ಒಡಂಬಡಿಕೆಯ ಆತ್ಮಿಕ ರೀತಿಯಲ್ಲಿರ್ತಕ್ಕಂಥ ಅಪರಾಧ, ಯೇಸು ಕ್ರಿಸ್ತನು ಪಾಪಿಯಾದಂತ ನನ್ನನ್ನು, ಪಾಪಿಯಾದಂತ ನಿನ್ನನ್ನು ಆತನು ನಮ್ಮ ಎಲ್ಲಾ ದ್ರೋಹ ಅಪರಾಧಗಳಿಂದ ಆತನು ನಮ್ಮನ್ನ ಕ್ಷಮಿಸಿದ್ದಾನೆ, ನಮ್ಮನ್ನ ಬಿಡಿಸಿದ್ದಾನೆ, ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾನೆ. ಅಪರಾಧಿ ಸ್ಥಾನದಲ್ಲಿದ್ದಂತ ನನ್ನನ್ನ ದೇವರು ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟು, ನಮ್ಮ ದ್ರೋಹಗಳ ನಿಮಿತ್ತ ಆತನು ಬಾಧೆಯನ್ನ ಅನುಭವಿಸಿ, ನಮ್ಮನ್ನ ನಿರಪರಾಧಿಯನ್ನಾಗಿ ಆತನು ನೀತಿವಂತರನ್ನಾಗಿ ಆತನು ತನ್ನ ಪರಿಶುದ್ಧವಾದಂತ ರಕ್ತದಿಂದ ತೊಳೆದು ನಮ್ಮನ್ನ ನಿರ್ಣಯಿಸಿ ನಿಲ್ಲಿಸಿದ್ದಾನೆ. ಹಾಗಾದ್ರೆ ಈ ಆತ್ಮಿಕ ಈ ಒಂದು ಆಶೀರ್ವಾದವನ್ನ ಪಡೆದುಕೊಂಡಂತ ನಾನು ಮತ್ತೆ ಅಪರಾಧಿ ಆಗಬಾರದು. ಅಪರಾಧ ಅನ್ನುವಂಥದ್ದನ್ನ ಈಗಾಗಲೇ ಅದರ ಒಳಗನ ಅರ್ಥವನ್ನ ನಾವು ಗಮನಿಸಿದ್ವಿ. ಏನು ಒಬ್ಬ ವ್ಯಕ್ತಿ ದೈವಿಕ ಆಜ್ಞೆಗಳಿಗಾಗ್ಲಿ, ಒಂದು ನೈತಿಕತ್ವದಿಂದ ಕೂಡಿರ್ತಕ್ಕಂಥ ಒಂದು ಮೌಲ್ಯಗಳಿಗಾಗ್ಲಿ, ಅಥವಾ ತನ್ನ ನಡವಳಿಕೆಗಳಿಂದ ಆತನು ತಪ್ಪುಗಳನ್ನ ಮಾಡಿದಾಗ ಆತನು ಅಪರಾಧಿ ಸ್ಥಾನದಲ್ಲಿ ನಿಲ್ತಾನೆ. ಕೆಲವೊಂದನ್ನ ಉಲ್ಲಂಘಿಸಿದಾಗ ಆತನು ಅಪರಾಧಿ ಸ್ಥಾನದಲ್ಲಿ ನಿಲ್ತಾನೆ. ಇದರ ಅರ್ಥವನ್ನ ಗಮನಿಸಿದ್ವಿ. ಆಧ್ಯಾತ್ಮಿಕವಾಗಿ ಸ್ಪಿರಿಚುಯಲ್ ಫಾಲ್ಟ್ ಆರ್ ಸ್ಪಿರಿಚುಯಲ್ ಟ್ರಾನ್ಸ್ಗ್ರೆಷನ್ ಏನು? ಒಂದು ಮುಖದಲ್ಲಿ ನಮ್ಮ ಎಲ್ಲಾ ದ್ರೋಹ ಅಪರಾಧಗಳನ್ನ, ನಮ್ಮ ಅಪರಾಧ ಪತ್ರವನ್ನ, ಕೊಲೊಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ, ಕೆಡಿಸಿ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿ, ಶಿಲುಬೆಯಲ್ಲಿ ಆತನು ಎಲ್ಲರನ್ನ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವದಲ್ಲಿ ಮೆರೆದ. ಈಗ ಅಂತ ಒಂದು ಆತ್ಮಿಕ ಆಶೀರ್ವಾದವನ್ನು ಹೊಂದಿಕೊಂಡು ನಾನು ಶಿಷ್ಯನಾಗಿ ಜೀವಿಸುವಾಗ ಮತ್ತೆ ನಾನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬಾರದು. ನನ್ನ ಮನಸ್ಸಾಕ್ಷಿ ನೀನು ಅಪರಾಧಿ ಎಂಬುದಾಗಿ ಹೇಳಬಾರದು. ನನ್ನ ಮನಸ್ಸಾಕ್ಷಿ ಮತ್ತೆ ನೀನು ಅಪರಾಧಿ ಎಂಬುದಾಗಿ ಹೇಳಬಾರದು. ಹಾಗಾದ್ರೆ ಆತ್ಮಿಕವಾದಂತ ಅಪರಾಧ ಏನು? ಸಾಮಾನ್ಯ ನಾವು ಬಿಲ್ಡಿಂಗ್ಗಳಿಗೆ ಕಾಂಪೌಂಡ್ಸ್ ಇರ್ತದೆ, ಕಾಂಪೌಂಡ್ಗಳ ಮೇಲೆ ಬರ್ದಿರ್ತಾರೆ, ಮೂತ್ರ ವಿಸರ್ಜನೆಯನ್ನ ಇಲ್ಲಿ ನಿಷೇಧಿಸಲಾಗಿದೆ, ವಿಸರ್ಜಿಸಿದವರಿಗೆ 500 ರು ದಂಡ, ಅಪರಾಧ.
ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದವರಿಗೆ ಅದು ಅಪರಾಧ, 500 ರು ದಂಡ. ಆದ್ರೆ ಆತ್ಮಿಕವಾದಂತ ಅಪರಾಧ ಈಗ ನನಗೂ ನಿಮಗೂ ಇರ್ತಕ್ಕಂಥದ್ದು. ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ಜೀವಿಸ್ತಾ ಯಾರಾದ್ರೂ ನನ್ನನ್ನ ಅಬ್ಬಿ ಈತನು ಅಪರಾಧಿ, ಇವನು ಇಂತಿಂತ ವಿಷಯಗಳಲ್ಲಿ ತಪ್ಪು ಮಾಡಿದ್ದಾನೆ, ಇವನು ಇಂತಿಂತ ವಿಷಯಗಳಲ್ಲಿ ಕೆಲವೊಂದನ್ನ ಉಲ್ಲಂಘಿಸಿದ್ದಾನೆ ಅನ್ನುವಂತ ಸಾಕ್ಷಿ ಏನಾದ್ರೂ ಇದ್ರೆ ಇವತ್ ನಾನ್ ಬದಲಾಗ್ಬೇಕು. ಇವತ್ ವಾಕ್ಯ ನನಗೂ ಇದೆ. ಇಷ್ಟು ದಿವಸ ಇರ್ಲಿಲ್ಲ ಅಂತಲ್ಲ, ಪ್ರತಿ ದಿವಸ ನನಗೂ ವಾಕ್ಯ. ನನಗ್ ಮಾತನಾಡಿದಂಥದ್ದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೇನೆ. ಯಾಕಂದ್ರೆ ನನ್ನಲ್ಲಿ ಕೆಲಸ ಮಾಡ್ಬೇಕು ಫಸ್ಟ್ ವಾಕ್ಯ. ಆಧ್ಯಾತ್ಮಿಕ ಇದನ್ನೇ ಪೇತ್ರನು ಮಾಡಿದ್ದು. ಪೇತ್ರನು ಯೇಸು ಕ್ರಿಸ್ತನನ್ನ ನಾನು ಅರಿಯೇನು ಎಂಬುದಾಗಿ 3 ಸತಿ ಅಲ್ಲಗೆಳೆದದ್ದರಿಂದ ಆತನಿಗೂ ಕ್ರಿಸ್ತನಿಗೂ ಇದ್ದಂತ ಆ ಕ್ಷಣಗಳು ಸಂಬಂಧ ಕಡಿದು ಹೋಯಿತು. ಇದ್ದಂತ ಕ್ರಿಸ್ತನಿಗೂ ತನ್ನ ಗುರುವಿಗೂ ತನಗೂ ಇದ್ದಂತ ಸಾಮರಸ್ಯದ ಸಂಬಂಧ ಹೊರಟು ಹೋಯಿತು. ಆಧ್ಯಾತ್ಮಿಕ ಅಪರಾಧ. ನಾನು 10 ವರ್ಷ ರಕ್ಷಣೆ ಹೊಂದಿರ್ಬೋದು, 20 ವರ್ಷ ಆಗಿರ್ಬೋದು, 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ಒಂದು ಸಭೆ ನಡೆಸ್ತಾ ಇರ್ಬೋದು, ಅನೇಕರಿಗೆ ವಾಕ್ಯಗಳನ್ನು ಹೇಳ್ಕೊಡ್ತಾ ಇರ್ಬೋದು, 100 ಜನರನ್ನ ರಕ್ಷಣೆಗೆ ನಡೆಸಿರ್ಬೋದು, ದೊಡ್ಡ ವ್ಯಕ್ತಿ ಆಗಿರ್ಬೋದು. ಆದ್ರೆ ಇವತ್ತು ಯೇಸು ಕ್ರಿಸ್ತನ ಜೀವನದಿಂದಲೇ ನಮಗೊಂದು ಶಿಷ್ಯತ್ವದ ಒಂದು ಅನ್ವಯದ ಒಂದು ಪಾಠ. ನಿನ್ನ ಆತ್ಮಿಕ ಸ್ಥಿತಿ ಹೇಗಿದೆ? ನಿನ್ನ ಆತ್ಮಿಕ ಸ್ಥಿತಿ ಹೇಗಿದೆ? ದೇವರು ಮಗನೇ ನೀನು, ದೇವರು ಮಗಳೇ. ಆದ್ರೆ ಹೌ ಈಸ್ ಯುವರ್ ಸ್ಪಿರಿಚುವಲ್ ಸ್ಟೇಟಸ್? ಹೌ ಈಸ್ ಯುವರ್ ಸ್ಪಿರಿಚುವಲ್ ಕಂಡೀಷನ್ ಟುಡೇ? ದುರಾಚಾರಿಯಾದಂತ ಹೆಂಗಸು ಯೇಸು ಕ್ರಿಸ್ತನ ಪಾಪ ಕ್ಷಮಾಪಣೆ ಸಿಗುವವರೆಗೂ ಆಕೆ ದುರಾಚಾರಿ, ಅಪರಾಧಿಯಾಗಿದ್ಲು. ಯಾವಾಗ ಪಾಪ ಕ್ಷಮಾಪಣೆ ಸಿಕ್ತು, ಶಿ ಬಿಕೇಮ್ ಫ್ರೀ, ನಿರಪರಾಧಿ ಆದ್ಲು. ಆತ್ಮೀಕವಾಗಿ ನಾನು ದೇವರು ನನಗೆ ಕೊಟ್ಟಂತ ಸಹೋದರನನ್ನ ನಾನು ನಿಂದಿಸ್ತಾ ಇದ್ರೆ, 1 ಯೋಹಾನ 4ನೇ ಅಧ್ಯಾಯ 11ನೇ ವಚನ, 1 ಯೋಹಾನ 4ನೇ ಅಧ್ಯಾಯ 11ನೇ ವಚನ, ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದೂ ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸಹೋದರರನ್ನ ಒಬ್ಬರನ್ನೊಬ್ಬರನ್ನ ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಪ್ರೀತಿಸದೇ ಇದ್ದರೆ ಸಂಬಂಧ ಇಲ್ಲ. ಹಾಗಾದ್ರೆ ನಾನು ಪ್ರೀತಿಸುವಂತದ್ದನ್ನ ಉಲ್ಲಂಘಿಸಿದ್ದೇನೆ, ಪ್ರೀತಿಸುವಂತ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ. ಐ ಆಮ್ ಸ್ಟ್ಯಾಂಡಿಂಗ್ ಆಸ್ ಎ ಟ್ರಾನ್ಸ್ಗ್ರೆಸರ್, ಅಪರಾಧಿಯಾಗಿ ನಿಲ್ತೇನೆ, ಆತ್ಮೀಕ ಅಪರಾಧಿ. ಕಣ್ಣಿಗೆ ಕಾಣಿಸುವ ಸಹೋದರನನ್ನ ನಾನು ಪ್ರೀತಿಸ್ಲಿಕ್ಕೆ ಆಗದೆ ಇದ್ರೆ, ಕಣ್ಣಿಗೆ ಕಾಣಿಸದೆ ಇರತಕ್ಕಂಥ ದೇವರನ್ನ ನಾನು ಪ್ರೀತಿಸ್ತೇನೆ ಅಂದ್ರೆ ನಾನು ಅಪರಾಧಿ. ಬೇಕಂತಲೇ ಪಾಪ ಮಾಡುವಂಥದ್ದು. ಇಬ್ರಿಯ 10ನೇ ಅಧ್ಯಾಯ 26 ಮತ್ತು 27 ಎಂಬುದಾಗಿ ನೆನೆಸ್ತೇನೆ. ಯಾರಿಗಾದ್ರೂ ಸಿಕ್ಕಿದ್ರೆ ದಯಮಾಡಿ ಬೇಗ ಓದ್ರಿ. ಇಬ್ರಿಯ 10ನೇ ಅಧ್ಯಾಯ 26 ಮತ್ತು 27 ನನಗೆ ಸಿಕ್ತ್ರಿ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನ ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ನೀನು ಅಪರಾಧಿ.
ಬೇಕಂತ ದೇವರು ಕೊಟ್ಟಂತ ಸಹೋದರನನ್ನ ನೀನ್ ದ್ವೇಷಿಸುವಂತದ್ದು ಯಾರೇ ಅಪರಾಧಿ. ಮುಖ ತಿರುಗಿಸ್ಕೊಂಡು ಹೋಗುವಂತದ್ದು ಅಪರಾಧಿ. ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡದೆ ಇರ್ತಕ್ಕಂಥದ್ದು ಅಪರಾಧಿ. ಸಹೋದರನ ಮೇಲೆ, ಒಡ ಹುಟ್ಟಿದವರ ಮೇಲೆ ಇಲ್ಲ ಸಲ್ಲದ್ದನ್ನ ಹೇಳುವಂತದ್ದು ನೀನು ಅಪರಾಧಿ. ಒಬ್ಬ ವ್ಯಕ್ತಿಯನ್ನ ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿಯನ್ನ ಅಲ್ಲಗೆಳೆಯುವುದು, ಚೀಮಾರಿ ಮಾಡುವುದು, ತೇಜೋವಧೆ ಮಾಡುವುದು ಅಪರಾಧಿ. ನೀನು ಆ ವ್ಯಕ್ತಿಯೊಟ್ಟಿಗೆ ಸರಿ ಹೋಗುವವರೆಗೂ ಯು ಆರ್ ಎ ಡೆಡ್ ಮ್ಯಾನ್. ಯು ಆರ್ ಎ ಡೆಡ್ ಮ್ಯಾನ್. ಸಂಬಂಧ ಇಲ್ಲ. ಆ ಸಾಮರಸ್ಯದ ಆ ಸಂಬಂಧ ಕಡಿದು ಹೋಗಿದೆ. ಯಾವಾಗ ನಾನು ಮಾತನಾಡುವುದಿಲ್ಲ, ಮಾತನಾಡಿ ಸಂಬಂಧಗಳನ್ನ ಕುದುರಿಸಿಕೊಂಡು ಕಟ್ಟಿಕೊಂಡು ಅದನ್ನ ಸುಮಧುರವಾದಂತ ರೀತಿಯಲ್ಲಿ ಮುಂದೆ ಬೆಳೆಸಿಕೊಂಡು ಸಂಬಂಧಗಳನ್ನ ಸಂಜೀವನ ಮಾಡ್ಕೊಂಡು ಹೋಗ್ಬೇಕೆಂಬುದಾಗಿ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡಿದರು. ಅದನ್ನ ಕುದುರಿಸಿಕೊಳ್ಳಿಕ್ಕಾಗದೆ ವಜ್ರದಂತೆ ಮನಸ್ಸು ಹೃದಯಗಳನ್ನ ಕಠಿಣ ಮಾಡಿಕೊಂಡು ಜೀವಿಸುವಂತದ್ದು ಯಾರೇ ಅಪರಾಧಿ. ಅಬ್ಬಿ, ಯಾರೇ ಅಪರಾಧಿ. ಇವತ್ತು ಪ್ರಶ್ನೆ, ಈ ದಿನ ನನ್ನಲ್ಲಿ ಇತರರಿಗೆ ಯಾವ ಅಪರಾಧ ಕಾಣಿಸ್ತಾ ಇದೆ? ನಮಗೇನು, ನಾವು ರಕ್ಷಣೆ ಹೊಂದ್ಬಿಟ್ಟಿದೀವಿ, ಸೇವೆ ಮಾಡ್ತಾ ಇದ್ದೀವಿ, ಅನೇಕರನ್ನ ನಡೆಸ್ತಾ ಇದ್ದೀವಿ, ಅನೇಕರನ್ನ ಬೆಳೆಸ್ತಾ ಇದ್ದೀವಿ, ಅನೇಕರನ್ನ ಪೋಷಿಸ್ತಾ ಇದ್ದೀವಿ. 2 ನಾಲಿಗೆ ಅಪರಾಧಿ. ಶಿಷ್ಯತ್ವದಲ್ಲಿ ಒಂದೇ ನಾಲಿಗೆ ಇರಬೇಕು. ಒಂದು ವಿಷಯದ ಬಗ್ಗೆ 100 ಜನರು ಕೇಳಿದರು 100 ಸಾರಿ ಅದೇ ವಿಷಯ ಪ್ರಸ್ತಾಪ ಆಗಬೇಕು. ಬದಲಾವಣೆಗಳಿರಬಾರದು. ವ್ಯಕ್ತಿಗೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಬದಲಾದ್ರೆ ನೀನು 2 ನಾಲಿಗೆ ಉಳ್ಳವನು, ಅಪರಾಧಿ. ಆತ್ಮಿಕವಾದಂತ ಪಾಪದಲ್ಲಿದ್ದಿ ನೀನು. ಇವತ್ತು ಪ್ರಶ್ನೆ, ಅನ್ವಯ, ಬಿಟ್ಟು ಬಿಡಬೇಕಾದಂತ ಪಾಪ. ಈ ದಿನ ನನ್ನಲ್ಲಿ ಯಾವ ಅಪರಾಧ ಇತರರು ಕಾಣಿಸ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಇದುವರೆಗೂ ದೇವರು ಕೊಟ್ಟಂತ ಸಂಬಂಧಗಳನ್ನ ನಾನು ಕಳೆದುಕೊಂಡಿದ್ದೇನೆ. ಇದು ಅಪರಾಧ. ದೇವರು ಕೊಟ್ಟಂತ ಸಂಬಂಧಗಳನ್ನ ಕಡಿದುಕೊಳ್ಳಿಕ್ ಸಾಧ್ಯತೆ ಇಲ್ಲ. ಬೇರೆಯವರ ಭರವಸೆಯನ್ನ ಮುರಿಯುವಂಥದ್ದು ಅಪರಾಧ. ನನ್ನ ಜೀವಿತದಲ್ಲಿ, ಇತರರ ಜೀವಿತದಲ್ಲಿ ನೋಡುವಾಗ ಬೇರೆಯವರ ಭರವಸೆಯನ್ನ ಮುರಿಯುವಂಥದ್ದು. ರೆಡ್ಡಿ ಅಣ್ಣಾಗೆ ನನ್ನ ಮೇಲೆ ಏನೋ ಒಂದು ಭರವಸೆ ಇರ್ತದೆ, ಮುನ್ಲಕ್ಷ್ಮಣ್ಣಗೆ ನನ್ನ ಮೇಲೆ ಏನೋ ಒಂದು ಭರವಸೆ ಇರ್ತದೆ, ಪ್ರತಿಯೊಬ್ಬರಿಗೂ ಏನೋ ಒಂದು ಭರವಸೆ ಇರ್ತದೆ. ನಾನು ನಿಮ್ಮೊಟ್ಟಿಗೆ ನಾನು ಇರ್ತೀನಿ, ಸೇವೆಯಲ್ಲಿ ಇರ್ತೀನಿ, ನಿಮ್ಮ ಬಲಹೀನತೆಯಲ್ಲಿ ನಾನು ಇರ್ತೀನಿ, ಆ ಭರವಸೆಯನ್ನು ಕೊಟ್ಟಿರ್ತೀನಿ. ಆದ್ರೆ ಆ ಭರವಸೆಯನ್ನ ನಾನು ಮುರ್ಕೊಳ್ತೀನಿ. ಅಪರಾಧ. ಸಂಬಂಧಗಳನ್ನ ಅಲ್ಲಗೆಳೆಯುವುದು, ಬಿಟ್ರೇಯಿಂಗ್ ರಿಲೇಶನ್ಶಿಪ್ಸ್ ಈಸ್ ಅ ಟ್ರಾನ್ಸ್ಗ್ರೆಷನ್, ಸಿನ್. ಸಂಬಂಧಗಳನ್ನ ಅಲ್ಲಗೆಳಿತೀವಿ. ಟೇಕ್ ಇಟ್ ಫಾರ್ ಗ್ರಾಂಟೆಡ್. ದೇವರು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಅನೇಕರನ್ನ ಒದಗಿಸಿಕೊಟ್ಟು ಅನೇಕ ವಿಷಯಗಳಲ್ಲಿ ನಮ್ಮನ್ನ ಕಟ್ಟಿರ್ತಾನೆ. ಅದರ ಮುಖಾಂತರ ಸಂಬಂಧಗಳನ್ನ ಒದಗಿಸಿಕೊಟ್ಟಿರ್ತಾನೆ. ಅಂತ ಸಂಬಂಧಗಳನ್ನ ಅಲ್ಲಗೆಳೆಯುವುದು ಅಪರಾಧಿ.
ಸಂಬಂಧಗಳನ್ನ ಕೆಡಿಸುವುದು, ವಿಷ ಬೀಜ ಬಿತ್ತಿ ವಿಷವನ್ನ ಹಿಂಡಿ ಉಳಿಯನ್ನ ಹಿಂಡಿ ಸಂಬಂಧವನ್ನ ಕೆಡಿಸುವಂತದ್ದು, ಭಂಗಪಡಿಸುವಂತದ್ದು ಅಪರಾಧಿ. ಇಬ್ರು ಚೆನ್ನಾಗಿದ್ದಾರೆ ಅಂದ್ರೆ ನಾನೋಗಿ ಅಲ್ಲಿ ಆ ಸಂಬಂಧವನ್ನ ಕೆಡಿಸಿದರೆ ನಾನು ಅಪರಾಧಿ. ಇತರರು ನೋಡುವಾಗ ನನ್ನನ್ನ ಏ ಅಬ್ಬಿ ನೀನು ಅಪರಾಧಿ. ದೇವರು ಕೊಟ್ಟಿರ್ತಕ್ಕಂಥ ವಾಕ್ಯಗಳಿಗೆ ತಕ್ಕಂತೆ ಸಂಬಂಧಗಳಲ್ಲಿ, ಸಹೋದರ ಸಹೋದರಿಯರಲ್ಲಿ, ಕ್ರಿಸ್ತನ ದೇಹಕ್ಕೆ ಅಂಟಿಕೊಂಡಿರ್ತಕ್ಕಂಥ ಅಂಗಗಳಲ್ಲಿ ನಾನು ಭರವಸೆಯಿಂದ ಜೀವಿಸುವುದರ ಬದಲು ನಾನು ಕೆಡಿಸಿಕೊಂಡ್ರೆ ನೀನು ಅಪರಾಧಿ ಅಬ್ಬಿ. ವಿಶ್ವಾಸ ಭಂಗವನ್ನ ಮಾಡುವಂತದ್ದು ಅಪರಾಧ. ಸಹೋದರ ಸ್ನೇಹ ಬಾಳ್ವೆ ಸಹಬಾಳ್ವೆಯಲ್ಲಿ ನಂಬಿಗಸ್ತಿಕೆಯಿಂದ ಜೀವಿಸದೇ ಇರುವಂತದ್ದು ಅಪರಾಧ. ಅನ್ವಯಾರ್ಥದಲ್ಲಿ ಇಷ್ಟು ನಾನು ಧ್ಯಾನ ಮಾಡುವಾಗ ಸಂಜೆ 7 ಗಂಟೆಯಿಂದ ಪರಿಶುದ್ಧಾತ್ಮನು ನನ್ನಲ್ಲಿ, ದೇವರೇ ಏನ್ ಮಾತನಾಡ್ಲಿ, ಏನ್ ಇವತ್ತು, ಏನ್ ಕತೆ, ಏನಪ್ಪ ದೇವರೇ, ಯಾವ ಸ್ಥಿತಿ, ನಾವ್ ಎಲ್ಲಿದ್ದೀವಿ, ನಮ್ಮಲ್ಲಿರುವ ಬೆಳಕೆ ಇತರರ ಕತ್ಲೆ ಆಗ್ತಿದೀಯಾ, ದೀಪದ ಬುಡ್ಡೆಯಲ್ಲೇ ಕತ್ಲಿದೀಯಾ, ಹೆಂಗ್ ಸ್ವಾಮಿ ಇದಕ್ ಏನು ಅನ್ನುವಾಗ ಇವತ್ತಿನ ಧ್ಯಾನದಿಂದ ಈ 3 ಪದದಿಂದ ಅಪರಾಧ ಕಾಣಿಸಲಿಲ್ಲವೆಂಬುದು 3 ಪದಗಳಿಂದ ದೇವರಾತ್ಮನು ನನ್ನ ಹತ್ರ ಮಾತನಾಡಿ, ಇವತ್ತು ಆತ್ಮೀಕವಾದಂತ ಅಪರಾಧದಲ್ಲಿ ನೀನ್ ಇದೆಯಾ ಅಭಿ? ನೀನ್ ಮಾನಸಾಂತರ ಪಡಬೇಕು, ನೀನ್ ಪಶ್ಚಾತ್ತಾಪ ಪಡಬೇಕು. ಯಾವ್ದಾದ್ರೂ ಸಂಬಂಧಗಳಲ್ಲಿ, ದೇವರಿಗೂ ನನಗೂ ಇರ್ತಕ್ಕಂಥ ಸಂಬಂಧದಲ್ಲಿ, ದೇವರ ಮಕ್ಕಳೊಟ್ಟಿಗೂ ನನಗೂ ಇರ್ತಕ್ಕಂಥ ಸಂಬಂಧದಲ್ಲಿ, ದೇವರು ಕೊಟ್ಟಂತ ಕುಟುಂಬ ಹಾಗೂ ನನ್ನೊಟ್ಟಿಗಿರ್ತಕ್ಕಂಥ ಸಂಬಂಧದಲ್ಲಿ, ಜೀವಿಸುವಂತ ನನಗೂ ಸಮಾಜದಲ್ಲಿ, ಜೀವಿಸ್ತಾ ಇರ್ತಕ್ಕಂಥ ದೇಶದಲ್ಲಿ, ಪ್ರತಿಯೊಂದೊಂದರಲ್ಲಿಯೂ ನಿನ್ನ ಸಂಬಂಧ ಹೇಗಿದೆ? ನಿನ್ನ ಸಂಬಂಧ ಹೇಗಿದೆ? ಸಾಮರಸ್ಯದ ಸಂಬಂಧದೊಂದಿಗೆ ಜೀವಿಸ್ತಾ ಇದ್ದೀಯೋ ಅಥವಾ ಸಂಕಟದ ಸಂಬಂಧದಲ್ಲಿ ಜೀವಿಸ್ತಾ ಇದ್ದೀಯೋ? ಇವತ್ತು ದೇವರು ನೀನು ಪಶ್ಚಾತ್ತಾಪ ಪಟ್ಟು ಆತ್ಮೀಕ ಅಪರಾಧದಿಂದ ನೀನು ಹೊರಗು ಬಾ. ಆತ್ಮೀಕ ಅಪರಾಧದಿಂದ ನೀನು ಹೊರಗು ಬಾ. ಯಾರೋ ಪಾಪ ಪ್ಲೀಸ್ ಸ್ಪೀಕ್ ಇನ್ ಇಂಗ್ಲಿಷ್ ಅಂದ್ರು. ಸಂಜು ಪವಾರ್ ಏನೋ. Somebody messaged me that I should speak in English. Is it Sanju Pawar? ಇವತ್ತು ಅನ್ವಯ ಇನ್ನೊಂದು ಹಾ ಸ್ಟೂಡೆಂಟ್ ಇರ್ಬೋದೇನೋ ನಮ್ದೊಬ್ರು. ಹಾ ಓಕೆ ಅಣ್ಣ, ಥ್ಯಾಂಕ್ ಯು. ಕಾವೇರಿ ಅಂತ ಕೇಳಿ. ಕಾವೇರಿ ಯಾವ ಜಾಯಿನ್? ಹಾ ಇರ್ಬೇಕನ್ಸುತ್ತೆ ಅಣ್ಣ ಪಾಪ. ಟ್ರೈ ಮಾಡ್ತೀನಿ ಇಂಗ್ಲಿಷ್ ನಲ್ಲಿ ಕವರ್ ಮಾಡ್ಲಿಕ್ಕೆ. ಹಾಗಾದ್ರೆ ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಬಹಳ ಗಂಭೀರವಾದಂತ ಒಂದು ಆಧ್ಯಾತ್ಮಿಕ, ನಮ್ಮ ಪ್ರತಿಯೊಬ್ಬರ ಸ್ಥಿತಿಯನ್ನ ತಿಳಿಸುವಂತ ಈ ಮೌಲ್ಯದಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡ್ಕೊಂಡು, ಆತ್ಮಾವಲೋಕನ ಮಾಡ್ಕೊಂಡು ಒಂದು ಹೊಸ ಜೀವಿತಕ್ಕೆ ಬರ್ಬೇಕು. ಹೇಗಿದೆ ದೇವರು ನಿನ್ನನ್ನ ಇಷ್ಟು ಆಶೀರ್ವದಿಸಿ, ದೇವರು ನಿನ್ನನ್ನ ಇಷ್ಟು ಮೇಲಕ್ಕೆತ್ತಿ, ದೇವರಿಂದ ಆಶೀರ್ವಾದಗಳನ್ನ ಪಡೆದುಕೊಂಡು, ಏಳಿಗೆ ಅಭಿವೃದ್ಧಿಗಳನ್ನ ಪಡೆದುಕೊಂಡು, ನಾನು ದೇವರೊಟ್ಟಿಗೆ ಸಂಬಂಧವನ್ನ ಇಟ್ಟುಕೊಳ್ಳದೆ ಹೋದ್ರೆ ನಾನು ಅಪರಾಧಿ. ವಾರಕ್ಕೊಂದು ಸತಿ ಆದ್ರೂ ದೇವ್ರಿಗೆ ನಾನು ಸಮಯ ಕೊಡ್ಲಿಕ್ಕೆ ಆಗದೆ ಇದ್ರೆ ಸಂಬಂಧ ಇಲ್ಲ, ಅಪರಾಧಿ. ದೇವ್ರು ಕೊಟ್ಟಂತ ಸಹೋದರನೊಟ್ಟಿಗೆ ನಾನು ಪ್ರೀತಿಯಿಂದ ಮಾತನಾಡ್ಲಿಕ್ಕಾಗಲ್ಲ, ಯಥಾರ್ಥತ್ವದಿಂದ ನಾನು ಪಾರದರ್ಶಕತೆಯಿಂದ ಮಾತನಾಡ್ಲಿಕ್ಕಾಗಲ್ಲ, ಅಪರಾಧಿ. ಇವತ್ತು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಬಿಟ್ಟು ಬಿಡಬೇಕಾದಂತ ಪಾಪ ಹಾಗೂ ಅನುಸರಿಸಬೇಕಾದಂತ ಮಾದರಿ ಯೇಸು ಕ್ರಿಸ್ತನ ಜೀವನದಿಂದನೇ
ಮೌಲ್ಯಗಳನ್ನ ಪರಿಶುದ್ಧಾತ್ಮನು ಇವತ್ತು ನಮ್ಮ ಮುಂದೆ ಬಿಚ್ಚಿಟ್ಟಿರ್ತಾ ಇರ್ತಕ್ಕಂಥದ್ದು. ನಿನ್ನ ಆತ್ಮಿಕ ಸ್ಥಿತಿ ಹೇಗಿದೆ ಇವಾಗ ಪರೀಕ್ಷೆ ಮಾಡ್ಕೊಳ್ಬೇಕು. ಮಾತಾಡ್ಬೇಕು, ಮಾತಾಡ್ಕೊಳ್ಬೇಕು. ಯಾರಿಗೆ ಏನ್ ಇವತ್ತು ಅನ್ವಯ ಆಯ್ತು, ಇಷ್ಟು ವಿಷಯಗಳಲ್ಲಿ ಯಾರಿಗೇನ್ ಅರ್ಥ ಆಯ್ತು ಡಿಸ್ಕಸ್ ಮಾಡ್ಬೇಕೀಗ. ಇವತ್ತು ಮನಸ್ಸಿದೆಯಾ? ಒಂದೊಂದ್ಸತಿ ಏನಾಗ್ತದ್ರಿ ನೋಡಿ, ಸಂಬಂಧಗಳನ್ನ ಕಟ್ಕೊಳ್ಬೇಕೆಂಬುದಾಗಿದ್ರು ಸರ್ವ ಪ್ರಯತ್ನಗಳನ್ನ ಮಾಡಿದ್ರು ಇನ್ನಷ್ಟು ಸಂಕಟಕ್ಕೆ ಗುರಿ ಮಾಡುವಂತ ಸೈತಾನ್ನ ಶೋಧನೆಯು ಬಹಳಷ್ಟು ಪ್ರಬಲವಾಗಿರ್ತದೆ, ಮಂಕು ಮಾಡ್ತಾನೆ. ಆಗ ನಾವು ತಾಳ್ಮೆಯಿಂದ ನಮ್ಮ ಮನಸ್ಸಾಕ್ಷಿ ಹಂಗಿಸದ ಹಾಗೆ ಇಂಥ ಆತ್ಮಿಕವಾದಂತ ರೀತಿಯಲ್ಲಿ ನಾನು ಅಪರಾಧಿ ಅಲ್ಲ ಅನ್ನುವಂತ ಆ ಮನಸ್ಸಾಕ್ಷಿಯನ್ನ ನಾನು ಶ್ರುತಿಪಡಿಸ್ಕೊಳ್ಬೇಕು. ನಾನು ಶುದ್ಧನಾಗಿ ಕಾಣಿಸ್ಕೊಳ್ಬೇಕು. ದೇವರೇ, ನಾನು ಪ್ರಯತ್ನ ಮಾಡಿದ್ದೇನೆ. ದೇವರೇ, ಇವಾಗ್ಲೂ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಕ್ ನನಗಿಷ್ಟ ಇಲ್ಲ. ಸಕಾರಣಗಳಿಂದಲೋ ಬೇರೆ ತಪ್ಪಿನಿಂದಲೋ ಬೇರೆಯವರ ಕಾರಣಗಳಿಂದಲೋ ನಾನು ಅಪರಾಧಿ ಎಂಬುದಾಗಿ ಕಾಣಿಸ್ಕೊಳ್ತಾ ಇದ್ರೆ ಐ ಆಮ್ ರೆಡಿ ಫಾರ್ ರಿಕನ್ಸಿಲಿಯೇಷನ್. ಪ್ರಾರ್ಥನೆಯಲ್ಲಿ ಮುಂದೆ ಸಾಗ್ಬೇಕು. ಈಗ ಮಾತಾಡ್ಬೇಕ್ರಿ, ಯಾರಿಗೇನ್ ಇವತ್ತು ಏನು ವಾಕ್ಯ ಮಾತನಾಡ್ತು, ಏನ್ ಅನ್ವಯ ಮಾಡ್ಕೊಂಡ್ರಿ ಇವತ್ತು ಇದರಿಂದ? ಈಗ ಮಾತಾಡ್ಬೇಕ್ರಿ. ಏನಾದ್ರು ಪ್ರಶ್ನೆ ಇದ್ರೆ ಮಾತಾಡ್ಬೇಕು, ಇಲ್ಲ ನಿಮ್ಮ ಅನ್ವಯಗಳನ್ನ ತಿಳಿಸ್ರಿ. ಏನ್ ಅರ್ಥ ಆಯ್ತು? ಮಾತಾಡ್ಬೇಕ್ರಿ, ಡಿಸ್ಕಸ್ ಮಾಡ್ರಿ. ಏನ್ ಅನ್ವಯ ಮಾಡ್ಕೊಂಡ್ರಿ ಇವತ್ತು? ಇವತ್ತು ನಾನು ಅಪರಾಧಿ ಸ್ಥಾನದಲ್ಲಿದ್ದೀನ ಇದ್ರೆ ದೇವ್ರು ಇವತ್ತು ಪರಿಶುದ್ಧಾತ್ಮನ ಮುಖಾಂತರ ತಿಳಿಸ್ತಾ ಇರ್ತಕ್ಕಂಥದ್ದು, ನೀನು ಒಂದಾಗು, ಮಾನಸಾಂತರ ಪಡು, ಪಶ್ಚಾತ್ತಾಪ ಪಡು, ಮುರಿದಿರ್ತಕ್ಕಂಥ ಭರವಸೆಯನ್ನ ಮತ್ತೆ ನೀನು ಕಟ್ಟು, ಅಲ್ಲಗೆಳೆದಿರ್ತಕ್ಕಂಥ ಸಂಬಂಧಗಳನ್ನ ಮತ್ತೆ ನೀನು ಕೂಡಿಸ್ಕೊ, ಭಂಗಪಡಿಸಿರ್ತಕ್ಕಂಥ ಸಂಬಂಧಗಳನ್ನ ಮತ್ತೆ ಅದನ್ನ ನೀನು ಸನ್ಮಾನಿಸಿ ಅದನ್ನ ಮಹಿಮೆ ಪಡಿಸು, ಗೌರವಿಸು. ದೇವರ ವಾಕ್ಯಗಳಿಗೆ ತಕ್ಕಂತೆ ನಡೆಯುವಂಥದ್ರಲ್ಲಿ ಮತ್ತೆ ದೇವರೊಟ್ಟಿಗೆ ಸಂಬಂಧವನ್ನ ಇಟ್ಟುಕೊಳ್ಳುವಂತ ರೀತಿಯಲ್ಲಿ ನೀನು ಹೊಸ ಪ್ರತಿಷ್ಠೆಯನ್ನ ಮಾಡ. ಅನ್ವಯಗಳನ್ನ ನೀವು ಮಾತಾಡ್ಬೇಕ್ರಿ. ಈಗ ಯಾರು ಬೇಕಾದ್ರೂ ಹಂಚ್ಕೊಳ್ಬೇಕು. ಅಣ್ಣ, ಈಗ ಹೂಣ್ಣ, ಈ ವಿಷಯದಲ್ಲಿ ನಮಗೆ ಬರುವಂತ ಒಂದು ಕಷ್ಟ ಏನಂದ್ರೆ, ನಾವು ಒಂದು ಹೆಜ್ಜೆ ಮುಂದೆ ಹಾಕಿ ಒಂದ್ ವೇಳೆ ಎಲ್ಲಿ ಅಸಮಾಧಾನ ಆಗಿರ್ತದೋ ಅಲ್ಲಿ ನಾವು ಮಾತನಾಡ್ಲಿಕ್ಕೆ ಹೋಗ್ತೀವಿ. ಬಟ್ ಅಪೋಸಿಟ್ ಪರ್ಸನ್ ಅದಕ್ಕೆ ಸ್ಪಂದಿಸ್ದಂಗೆ ಮುಖ ತಿರುಗಿಸ್ಕೊಂಡು ಹೋದ್ರೆ ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತಣ್ಣ? ಆಗ ವಿ ಹ್ಯಾವ್ ಟು ವೇಟ್ ಅಪಾನ್ ದ ಲಾರ್ಡ್. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ನಮ್ಮ ಪ್ರಯತ್ನ, ಆತ್ಮಿಕ ಪ್ರಯತ್ನ ಮಾಡಿದ್ದೇವೆ. ಆ ಆತ್ಮಿಕ ಪ್ರಯತ್ನಕ್ಕೆ ಇನ್ನೊಂದು ಕಡೆಯಿಂದ ಸ್ಪಂದನೆ ಸಿಗದೇ ಇದ್ದಾಗ ನಾವು ದೇವರ ಹತ್ರ ಸಮಯವನ್ನ ಕಳಿಬೇಕು, ಪ್ರಾರ್ಥನೆಯಲ್ಲಿ ಕಾಯ್ಬೇಕು, ದೇವರ ಸಮಯಕ್ಕೋಸ್ಕರ ಕಾಯ್ಬೇಕು. ಸಿಮಿಯೋನನ್ನು ಇಸ್ರಾಯೇಲರನ್ನ ಹಾರೈಸುವಾತನು ಯಾವಾಗ ಸಂತೈಸುವಾತನು ಬರ್ತಾನೋ ಎಂಬುದಾಗಿ ಹಾರೈಸ್ತಾ ಇದ್ನೋ ಹಾಗೆ ವಿ ಶುಡ್ ಕೀಪ್ ಲುಕಿಂಗ್ ಅನ್ ಟು ಗಾಡ್ ಫಾರ್ ಹಿಸ್ ಟೈಮ್, ಫಾರ್ ಹಿಸ್ ಟೈಮ್. ತಾಳ್ಮೆ, ತಪ್ಪಿಯೋದ ಮಗಂದು ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ. ತಪ್ಪಿಯೋದ ಮಗಂದು ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ. ಹೌದಣ್ಣ. ಸೊ ಪ್ರಯತ್ನ ಮಾಡಿ ಒಂದ್ಸತಿ ಇಮಿಡಿಯೇಟ್ ನಾವು ಫಲ ಕಾಣಬಹುದು. ಕಾಣದೆ ಇದ್ದಾಗ ನಮ್ಮ ಮನಸ್ಸಾಕ್ಷಿ ಹಂಗಿಸದ ಹಾಗೆ ಅದನ್ನ ನಾವು ತಿಳಿ ಮಾಡಿಕೊಂಡು ಸಮಾಧಾನದಿಂದ ಮುಂದೆ ಹೋಗ್ಬೇಕು. ದೇವರ ಸಮಯಕ್ಕೆ ಕಾಯ್ಬೇಕು. ದೇವರ ಸಮಯ. ನಾನು ಕೆಲವೊಂದು ವಿಷಯಗಳಲ್ಲಿ ಐ ಆಮ್ ವೇಟಿಂಗ್ ಫಾರ್ ದ ಲಾಸ್ಟ್ 5.5 years. I don't know how many more years I have to wait. But I am waiting upon the Lord. ದೇವ್ರ ಮೇಲೆ ಹತ್ಕೊಂಡು ಭರವಸೆ ಇದೆ, ನಿರೀಕ್ಷೆ ಇದೆ. ಬಹಳ ಸರ್ವ ಪ್ರಯತ್ನಗಳು ಆಗಿದೆ. ಸಮಯ ಸಿಕ್ದಾಗೆಲ್ಲ ಪ್ರಯತ್ನ
ಮಾಡೇ ಮಾಡ್ತೀನಿ. ಸೆಕೆಂಡ್ ಆಂಗಲ್ ನಲ್ಲಿ ವೆನ್ ಎವರ್ ವಿ ಗೆಟ್ ಎನ್ ಆಪರ್ಚುನಿಟಿ ವಿ ಶುಡ್ ಕಂಟಿನ್ಯೂ ಟು ಟ್ರಸ್ಟ್ ವಿತ್ ದ ಸೇಮ್ ಕನ್ವಿಕ್ಷನ್. ರೆಡ್ಡಿ ಅಣ್ಣ, ಒಂದ್ಸತಿ ಮಾಡದೆ ಸಿಗ್ಲಿಲ್ಲ, ವಿ ಶುಡ್ ನಾಟ್ ಗೆಟ್ ಟಯರ್ಡ್, ಸುಸ್ತಾಗ್ಬಾರ್ದು, ಬಳಲಿ ಹೋಗ್ಬಾರ್ದು. ದೇವ್ರ ಹತ್ರ ಕೇಳ್ತಾ ಇರ್ಬೇಕು, ದೇವರೇ ಮತ್ತೆ ಆದಷ್ಟು ಬೇಗ ನಿನ್ನ ಸಮಯದಲ್ಲಿ ಮತ್ತೊಂದು ಸಂದರ್ಭ ಅವಕಾಶವನ್ನ ಕೊಡಪ್ಪ. ಕೊಟ್ಟಾಗ ಎರಡು ಕಡೆನೂ ನೀನು ಹೃದಯ ಮನಸ್ಸುಗಳನ್ನ ನೀನು ಹದ ಮಾಡಿ ಸಿದ್ಧ ಮಾಡಿ ನೀನು ಕಾರ್ಯ ಮಾಡಬೇಕು ಎಂಬುದಾಗಿ ವಿ ಶುಡ್ ಕೀಪ್ ಆನ್ ಪ್ರೇಯಿಂಗ್. ಲೂಕನ್ ಬರೆಸುವಾರ್ತೆ 18ನೇ ಅಧ್ಯಾಯ. ಆಕೆ ವಿಧವೆ ಅಲ್ಲಿ ಯಜಮಾನನನ್ನ ಪೀಡಿಸಿದ್ಲು. ನಾವು ದೇವರನ್ನ ನಾವು ಪ್ರಾರ್ಥನೆ ಮುಖಾಂತರ ಅಂಗಲಾಚಿ ಬೇಡ್ತಾ ಇರ್ಬೇಕು. ವಿ ಶುಡ್ ಕೀಪ್ ವೇಟಿಂಗ್. ರೆಡ್ಡಿ ಅಣ್ಣ. ಅಣ್ಣ ಇದಕ್ಕೆ ಇನ್ನೊಂದು ನನಗೆ ಆಡ್ ಆಗಿತ್ತು. ಇವಾಗ ನಾವು ಇವ್ರು ರೆಡ್ಡಿ ಅಣ್ಣ ಹೇಳ್ದಂಗೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಅವ್ರು ಮಾತನಾಡಕ್ ಆಗದಾಗ ಯಾರೋ ಥರ್ಡ್ ಪಾರ್ಟಿ ಸಿಗ್ತಾರೆ, ಅವ್ರಿಗೆ ಅವರು ಗೊತ್ತಿರುತ್ತೆ, ನಾವು ಗೊತ್ತಿರುತ್ತೆ. ಅವ್ರ ಹತ್ರ ಈ ವಿಷಯ ನಾವು ಪ್ರಸ್ತಾಪ ಮಾಡಿದ್ರೆ ಏನೋ ಅವ್ರು ನಮ್ ವಿಷಯದಲ್ಲಿ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾತಾಡ್ತಾ ಇದ್ದೀವಿ ಅಂತ ಥರ್ಡ್ ಪಾರ್ಟಿ ಹತ್ರ ಆ ಪರ್ಸನ್ ಬಗ್ಗೆ ಹೇಳೋದು ಕರೆಕ್ಟಾ ಇಲ್ಲ ತಪ್ಪಾಗುತ್ತಾ ಅದು? ಆ ಥರ್ಡ್ ಪರ್ಸನ್ ಅವರು ನಿಮಗೂ ಕ್ಲೋಸ್ ಇರ್ಬೇಕು, ಅವ್ರಿಗೂ ಕ್ಲೋಸ್ ಇರ್ಬೇಕ್ರಿ, ಇಲ್ಲ ಅಂದ್ರೆ ಕಂಪ್ಲೇಂಟ್ ಆಗುತ್ತದು. ಕ್ಲೋಸ್ ಅಲ್ಲಿ ಇದ್ದಾಗ ನಾವು ಮಾತಾಡ್ಬೋದಲ್ವಾ? ಉದಾಹರಣೆಗೆ ನಾನು ಅಲ್ಲ, ಆದ್ರೂ ಅದು ಕಾಂಪ್ಲೆಕ್ಸ್ ಆಗುತ್ತಣ್ಣ. ಕಾಂಪ್ಲೆಕ್ಸ್ ಆಗುತ್ತೆ. ಯಾವ್ದು ಪರ್ಸನ್ ಹತ್ರ ಗಿಲ್ಟಿನೆಸ್ ಇರ್ತದೋ ಅವ್ರ ಹತ್ರ ಹೋಗಿ ನಾವು ಸರಿಪಡಿಸ್ಕೋಬೇಕೆ ಹೊರತು ಬೇರೆಯವ್ರ ಹತ್ರ ಹೇಳಿದ್ರೆ ಅದು ಡೆಫಿನೆಟ್ಲಿ ಅದು ಪ್ರಾಬ್ಲಮ್ ಆಗುತ್ತೆ. ಅದು ನಾನು ಬರ್ತಿದ್ದೆ. ಅದು ಕ್ಲೋಸ್ ಇರ್ದೇ ಇರ್ಲಿ ಥರ್ಡ್ ಪರ್ಸನ್ ಹತ್ರ ಮಾತಾಡದೇ ಇರೋದೇ ಒಳ್ಳೇದ್ ಅನ್ಸುತ್ತೆ. ಬಟ್ ಸಿಚುವೇಶನ್ಸ್ ಹೆಂಗಿರ್ತಾವ ಕೆಲವು ಸಿಚುವೇಶನ್ಸ್ ಅಲ್ಲಿ ಸಕ್ಸಸ್ ಆಗ್ಬೋದು, ಬಟ್ ಮೋಸ್ಟ್ ಆಫ್ ದ ಸಿಚುವೇಶನ್ ಅಲ್ಲಿ ಥರ್ಡ್ ಪರ್ಸನ್ ಹತ್ರ ನಾವು ಮಾತಾಡದೇ ಇರೋದೇ ಒಳ್ಳೇದು. ಸೊ ಯಾವ ಪರ್ಸನ್ ಹತ್ರ ಪ್ರಾಬ್ಲಮ್ ಆಗಿರುತ್ತೋ ಆ ಪರ್ಸನ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಒಂದ್ ವೇಳೆ ಅವ್ರು ಸ್ಪಂದಿಸ್ಲಿಲ್ಲ ಅಂತಂದ್ರೆ ನಾವು ಬಟ್ ಸೈಲೆಂಟ್ ಆಗಿರ್ಬಾರ್ದು. ಸೈಲೆಂಟ್ ಆಗಿರ್ತಕ್ಕಂಥದ್ದು ಮಚ್ ಮೋರ್ ಡೇಂಜರಸ್ ದೆನ್ ವೈಲೆಂಟ್ ಅಂತ ಹೇಳ್ತಾರೆ. ವೆಯ್ಟ್ ಮಾಡ್ಬೇಕಂತ ಹೇಳಿದ್ರಲ್ಲ, ಸೊ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡಿ ವೆಯ್ಟ್ ಮಾಡ್ಬೇಕಾಗುತ್ತೆ. ಒಂದು ನಿಮಿಷ, ಒಂದೇ ಒಂದ್ ನಿಮಿಷ ಮುನ್ಲಕ್ಷ್ಮಣ್ಣ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಕೊಡ್ತೀನಿ ನಿಮ್ಗೆ ಸಮಯ. ಸೊ ಶೇಖರ್ ರೆಡ್ಡಿ ಅಣ್ಣ, ಸೊ ಕರೆಕ್ಟ್, ಎರಡು ಮುಖಗಳು ಕರೆಕ್ಟ್. ದೇರ್ ಆರ್ ಟೂ ಕೇಸಸ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಸಿಚುಯೇಷನ್. ಎರಡು ಸಂದರ್ಭಗಳು, ಪರಿಸ್ಥಿತಿಗಳಿದೆ. ನಾರ್ಮಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಾಗ ಇಬ್ಬರಿಗೂ ಹತ್ರ ಇರ್ತಕ್ಕಂಥ ಥರ್ಡ್ ಪರ್ಸನ್ ಅನ್ನ ಉಪಯೋಗಿಸ್ಕೊಳ್ಬಹುದು. ನಾರ್ಮಲ್, ವೆರಿ ನಾರ್ಮಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈಸಿಯಾಗಿ ಬಗೆಹರಿಸ್ಕೊಳ್ಳುವಂತ ಒಂದು ಭಿನ್ನಾಭಿಪ್ರಾಯಗಳು. ಕೆಲವೊಂದು ಬಹಳ ಸಿವಿಯರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತದೆ. ಸಿವಿಯರ್ ಅಂದ್ರೆ ಬಹಳ ಜುಂಜುಗಂಟು ಜೀರ್ಗಂಟುಗಳು ಬಿದ್ದೋಗಿರ್ತದೆ. ಸಿವಿಯರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದಾಗ ನೋ ಸ್ಕೋಪ್ ಫಾರ್ ಥರ್ಡ್ ಪರ್ಸನ್. No matter how close that person is to me and to you, Shekhar, no scope for third person. Criticality of the misunderstanding ಇದ್ದಾಗ ಡೈರೆಕ್ಟ್ ಇಬ್ರು ಮುಖಾಮುಖಿಯಾಗಿ ಮಾತನಾಡ್ಕೊಳ್ಬೇಕಾಗ್ತದೆ. ಇದು ಎರಡು ಕೇಸಸ್, ಡಿಪೆಂಡ್ಸ್ ಅಪಾನ್ ಯುವರ್ ಸಿಚುಯೇಷನ್. ಅದನ್ನೇ ರೆಡ್ಡಿ ಅಣ್ಣ ಕೂಡ ಕೊನೆಯಲ್ಲಿ ಆಡ್ ಮಾಡಿದ್ದು. ಮುನ್ಲಕ್ಷ್ಮಣ್ಣ, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಮುನ್ಲಕ್ಷ್ಮಣ್ಣ. ಶೇಖರಣ್ಣ, ಅದೇ ಒಂದು ವಾಕ್ಯ ನೆನಪಾಯ್ತು. 4:25:9 ಒಂದು ದೇವ್ರ ವಾಕ್ಯ ಹೇಳ್ತದೆ, ನಾವು ಥರ್ಡ್ ಪರ್ಸನ್ಸ್ ಅವಶ್ಯಕತೆಗಿಂತಲೂ, ಅಣ್ಣ ಆಲ್ರೆಡಿ ರೆಡ್ಡಿ ಅಣ್ಣ ಹೇಳಿದ್ರು, ಅದಕ್ಕೆ ವಾಕ್ಯ ನೆನಪು ಬಂತಿದೆ. 4:25:9 ವ್ಯಾಜ್ಯವಾಡಿದವನ ಸಂಗಡಲೇ ಅದನ್ನು ಚರ್ಚಿಸು, ಒಬ್ಬನ ಗುಟ್ಟನ್ನು ಹೊರಪಡಿಸಬೇಡ. ಅಂದ್ರೆ ಎಲ್ಲಿ ಅಸಮಾಧಾನ ಬಂದಿದೆಯೋ ಯಾರೊಟ್ಟಿಗೆ, ಅವರೊಟ್ಟಿಗೇನೆ ಮಾತಾಡೋದು ಬಹಳ ಆತ್ಮಿಕವಾದ್ದು ಮತ್ತು ಸೂಕ್ತವಾದದ್ದು. ಆಗ ಇಬ್ಬರಿಗೂ ಸ್ಪಷ್ಟತೆ ಬರ್ತದೆ ಮಾತನಾಡುವಾಗ. ನಾವು ಮೂರನೇ ವ್ಯಕ್ತಿ ಹತ್ರ ಹೇಳುವಾಗ ಏನಾಗುತ್ತೆ ಅಂದ್ರೆ, ಅಷ್ಟು ಸತ್ಯಾಂಶಗಳನ್ನ ಆ ವ್ಯಕ್ತಿ ಅವ್ರ ಹತ್ರ ಕೇಳುವಾಗ ಹೆಚ್ಚು ಕಡಿಮೆಗಳಾಗ್ತವೆ. ಈ ಎ ವ್ಯಕ್ತಿ ಬಿ ವ್ಯಕ್ತಿಗೆ ಹೇಳಿದಾಗ, ಆ ಸಿ ವ್ಯಕ್ತಿ ಹತ್ರ ಹೋಗಿ ಹೇಳಿದಾಗ, ನಿನ್ನ ಬಗ್ಗೆ ಹಿಂಗೆ ಹೇಳ್ತಿದ್ದಾನೆ ಅಂತ ಸಿಗೆ ಹೇಳಿದ್ರೆ, ಸಿ ಅದಕ್ಕೆ ಇದನ್ನ ಹೇಳುವಾಗ ಪದ ಬಳಕೆಗಳಲ್ಲಿ ಹೆಚ್ಚು ಕಡಿಮೆ ಆಗಿ ಇನ್ನೂ ಸಮಸ್ಯೆ ಜಾಸ್ತಿ ಆಗಬಹುದು. ಹಾಗಾಗಿ ಯಾವ ವ್ಯಕ್ತಿಯೊಟ್ಟಿಗೆ ಅಸಮಾಧಾನ ಆಗಿದೆಯೋ ಆ ವ್ಯಕ್ತಿಯೊಟ್ಟಿಗೆ ಮಾತಾಡೋದು ಆತ್ಮಿಕ. ಥ್ಯಾಂಕ್ಸ್ ಮುನ್ಲಕ್ಷ್ಮಣ್ಣ. ಇಲ್ಲಿ ಇನ್ನೊಂದು ಕೇಸ್ ಸ್ಟಡಿ ಕೊಡ್ತೀನಿ. ಇನ್ನೊಂದು ಕೇಸ್ ಸ್ಟಡಿ.
ರೆಡ್ಡಣ್ಣ, ಶೇಖರಣ್ಣ, ಮುನ್ಲಕ್ಷ್ಮಣ್ಣ, ಬೇರೆಯವ್ರಿಗೂ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಮುಖಾಮುಖಿಯಾಗಿ ಇಬ್ರು ಮಾತನಾಡಿ, ಇವಾಗ ನನಗೂ ಶೇಖರ್ ನಿಮ್ಗೇನೋ ಸಿವಿಯರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದೆ. ಇಬ್ರು ಕೂತ್ ಮಾತನಾಡುವಾಗ ಈ ವಾಕ್ಯದ ಬೆಳಕಿನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸ್ಕೋಪೇ ಇರಲ್ಲ. ನೀವು ಪಾಪ ಏನ್ ಹೇಳಕ್ಕೂ ನಾನು ಏನ್ ಮಾಡಲ್ಲ, ಸ್ಪಂದಿಸಲ್ಲ, ಅಲ್ಲ ಚಾನ್ಸೇ ಕೊಡಲ್ಲ. ಪ್ರೀ ಡಿಟರ್ಮೈಂಡ್ ಆಗ್ಬಿಟ್ಟಿರತ್ತೆ ಮೈಂಡ್. ಮಾಡ್ಬೇಕು ಎಂಬುದಾಗಿ, ಚರ್ಚೆ ಮಾಡ್ಬೇಕು ಎಂಬುದಾಗಿ ಪ್ರಯತ್ನ ಮಾಡಿದಾಗ್ರೂ ಸಮಯ ಅವಕಾಶ ಕೊಡಲ್ಲ. ಅವಾಗ ಹೆಂಗೆ ಕೇಸ್ ಸ್ಟಡಿ ಇವಾಗ ಮಾಡ್ಬೇಕು. 25:9 ಮೊದಲನೇ ಲೈನ್ ನಲ್ಲಿ ವ್ಯಾಜ್ಯವಾಡಿದವನ ಸಂಗಡಲೇ ಅದನ್ನು ಚರ್ಚಿಸು. ಕರೆಕ್ಟ್, ಇವಾಗ ಮಾಡ್ತೀವಿ, ಪ್ರಯತ್ನ ಮಾಡ್ಬೇಕು. ಬಟ್ ಒಂದು ಸ್ಕೋಪ್ ಇಲ್ಲ. ಅವಾಗ ಹೆಂಗ್ ಮಾಡೋದು? ದೇವ್ರ ವಾಕ್ಯ ಹೆಂಗ್ ನೀವ್ ವೆಯ್ಟ್ ಮಾಡ್ಬೇಕಾಗುತ್ತದೆ ಆ ಟೈಮಲ್ಲಿ. ವೆಯ್ಟ್ ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಇಂತ ಒಂದು ಕ್ರಿಟಿಕಲ್ ನೇಚರ್ ಇದ್ದಾಗ ಒಬ್ರು ಎಲ್ಡರ್ ಇರ್ಬೇಕ್ರಿ. ಎಲ್ಡರ್ ಬಾಳ. ಬಟ್ ಯಾರಿದ್ರು ಕಾಂಪ್ಲಿಕೇಶನ್ಸ್ ಆಗುತ್ತಣ್ಣ. ಇದು ಬೆಸ್ಟ್ ಅಂತಂದ್ರೆ ನೇರವಾಗಿ ಇಬ್ರು ಮಧ್ಯದಲ್ಲಿ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಅವರೇ ಇಬ್ರು ಕುತ್ಕೊಂಡು ಬಗೆಹರಿಸ್ಕೋಬೇಕು. ದೇವರು ಇನ್ ಕೇಸ್ ಆಪೋಸಿಟ್ ಪರ್ಸನ್ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಪ್ರಾರ್ಥನೆ ಮಾಡಿ ನಾವು ವೆಯ್ಟ್ ಮಾಡ್ಬೇಕಾಗಿರೋದೇ ಬೆಸ್ಟ್ ಅನ್ಸುತ್ತೆ. ಬೇರೆಯವ್ರು ನೀವು ಎಂಟ್ರಿ ಆಗಿದ್ರೆ ಅಂದ್ರೆ ಅದು ಪಾಯ್ಸನಸ್ ಆಗ್ಬಿಡುತ್ತೆ. ಹೌದಣ್ಣ. ಬಟ್ ನಾವು ವಾಕ್ಯದಲ್ಲಿ ಒಂದು ಜ್ಞಾಪನ ಇದ್ದಂಗಿತ್ತಣ್ಣ, ಗೊತ್ತಿಲ್ಲ ಅದು ಇದಕ್ಕೆ ರಿಲೇಟ್ ಆಗುತ್ತೋ ಇಲ್ವೋ. ಇವಾಗ ಇಬ್ಬರಲ್ಲಿ ಏನಾದ್ರು ವ್ಯಾಜ್ಯವಿದ್ರೆ ಅದನ್ನ ಕೊನೆಗೆ ಸಭೆ ಹಿರಿಯರಿಗೆ ಒಪ್ಪಿಸುವಂತಿದೆಯಲ್ಲ, ಅದಕ್ಕೂ ಇದಕ್ಕೆ ಲಿಂಕ್ ಆಗಲ್ವಾ? ಇಲ್ಲ, ಅದು ಬೇರೆ. ಅದು ಕಾಂಟೆಕ್ಸ್ಟ್ ಸಂದರ್ಭ ಬೇರೆ ಇದೆ. ಅದು ಸಂದರ್ಭ ಬೇರೆ ಇದೆ. ಇಲ್ಲಿ ಸೊ ಮೌಲ್ಯ ಫ್ರೇಮ್ ವರ್ಕ್ ವ್ಯಾಜ್ಯವಾಡಿದವನ ಸಂಗಡಲೇನೆ ಚರ್ಚಿಸುವುದಕ್ಕೆ ಆಸ್ಪದ ಇಲ್ಲ. ಪ್ರಾರ್ಥನೆಯೊಂದಿಗೆ ದೇವರ ಸಮಯಕ್ಕೆ, ಕಾರ್ಯಕ್ಕೆ ಎದುರು ನೋಡಬೇಕು. ಇಂಥ ಸಮಯಗಳಲ್ಲಿ ಇನ್ನೊಂದು ಕೇಸ್ ಸ್ಟಡಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ದೇರ್ ವಿಲ್ ಬಿ ಸಮ್ ಟೈಮ್ ಕನ್ಸ್ಟ್ರೈಂಟ್ ಇರುತ್ತೆ. ಕೆಲವೊಂದು ಕ್ರಿಟಿಕಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ರೆಸಲ್ಯೂಷನ್ಸ್ ಇಮಿಡಿಯೇಟ್ ಬೇಕಾಗಿರ್ತದೆ. ಆಗ ದೇವರ ಒಂದು ನಡೆಸುವಿಕೆಯನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಾರ್ಥನೆ ಮುಖಾಂತರ ನಾವು, ದೇವರೇ ನೀನು ಯಾರನ್ನ ಕೊಡ್ತಿ, ನಮಗೆ ಮಧ್ಯಸ್ಥಿಕೆಯನ್ನು ವಹಿಸುವಂತ ಆತ್ಮೀಕ ಹಿರಿಯನು ಯಾರನ್ನ ಕೊಡ್ತಿ ಎಂಬುದಾಗಿ ವೆನ್ ದೇರ್ ಇಸ್ ಅ ಟೈಮ್ ಕನ್ಸ್ಟ್ರೈಂಟ್, ಅವಾಗ ಆ 4ನೇ ಕೇಸ್ ಸ್ಟಡಿಯನ್ನ ನಾವು ಯೋಚಿಸಬೇಕಾಗ್ತದೆ. ಪರ್ಮನೆಂಟ್ ಆಗಿ ವಿ ಕೆನಾಟ್ ಆಲ್ಸೋ ವೇಟ್ ಅಪಾನ್ ದ ಲಾರ್ಡ್ ಪ್ರೇಯಿಂಗ್. sometimes time limitations, time constraint ಇದ್ದಾಗ where decisions have to be made, awaga we have to take the help, lean on to a leader, elder who is driven by Holy Spirit. ಆತನು ಆತ್ಮನಿಂದ ನಡೆಸಿ ಕೊಳ್ಳಲ್ಪಟ್ಟವನಾಗಿರ್ತಕ್ಕಂಥ ಹಿರಿಯನಾಗಿರ್ಬೇಕು. ಉದಾಹರಣೆಗೆ ನಮ್ಗೆ ಅರ್ಥ ಆಗುವ ಹಾಗೆ ಅಂಕಲ್ ಅಂತ ರೀತಿಯ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಒಬ್ರು ಮಧ್ಯಸ್ಥಿಕೆಯನ್ನು ವಹಿಸುವಂತ, ಪರಿಪಕ್ವತೆಯಿಂದ ಕೂಡಿರ್ತಕ್ಕಂಥ, ಆತ್ಮೀಕತ್ವದಿಂದ ದೊಡ್ಡತನವನ್ನ ತೋರಿಸುವಂತ, ದಡ್ಡತನದ ಸಂಬಂಧಗಳಲ್ಲಿ ಇರ್ತಕ್ಕಂಥವ್ರನ್ನ ಪ್ರಾರ್ಥನೆಯಿಂದ ಗುರುತಿಸ್ಬೇಕಾಗ್ತದೆ, ವೇಟ್ ಮಾಡ್ಬೇಕಾಗ್ತದೆ. ದೇವರು ಒದಗಿಸಿ ಕೊಡ್ತಾನೆ. ನೆಕ್ಸ್ಟ್ ಯಾರಿಗಾದ್ರೂ ಇನ್ನು ಏನಾದ್ರೂ ಸೇರಿಸ್ಬೇಕು, ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಅನ್ವಯಗಳು? ಅಣ್ಣ ಇನ್ನೊಂದು ಪ್ರಶ್ನೆ ನಂದು. ಈಗ ಗಂಡ ಹೆಂಡತಿಯಲ್ಲಿ ಒಂದೇನೋ ಬಿರುಕು ಬಂದ್ಬಿಡ್ತು. ಆಗ ನಾನು ಮಧ್ಯಸ್ಥಿಕೆ ಹೋಗಿ ಅವ್ರನ್ನ 3ನೇ ವ್ಯಕ್ತಿ ಹತ್ರ ಹೋಗಿ ಅದು ಡಿಸ್ಕಸ್ ಮಾಡಿ ಆ ಸಂಬಂಧಗಳನ್ನ ನಾವು ಸರಿಪಡಿಸ್ಕೊಳ್ಬೋದಾ? ಇಲ್ಲ, ನೀವಿಬ್ರೇ ಮಾಡ್ಕೊಳ್ಬೇಕು ರೂಮಲ್ಲಿ. ಮಕ್ಳೆದ್ರಿಗೂ ಮಾಡಂಗಿಲ್ಲ. ಮಕ್ಳಿಲ್ದೆ ಇರುವಾಗ ನೀವಿಬ್ರೇ ಕೂತು ಅವರಿಬ್ರಲ್ಲಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗಲ್ಲ ಅಂದ್ರೆ 3ನೇ ವ್ಯಕ್ತಿಯವ್ರ ಹತ್ರ ಸರಿಪಡಿಸ್ಕೊಳ್ಬೋದಲ್ಲ, ಅದನ್ನ ವೆಯ್ಟ್ ಮಾಡಕ್ ಬರೋದಿಲ್ಲ ಅವನ್ನೆಲ್ಲ. ಆ 3ನೇ ವ್ಯಕ್ತಿ ಅಗೈನ್ ದೇವರ ವ್ಯಕ್ತಿ ಆಗಿರ್ಬೇಕು, ದೇವರ ವ್ಯಕ್ತಿ ಆಗಿರ್ಬೇಕು. ಆ ದಡ್ಡತನದಿಂದ ಆದಂತ ಆ ಒಂದು ಬಿರುಕನ್ನ ನಿವಾರಿಸುವಂತ, ದೊಡ್ಡತನದಿಂದ ಆತ್ಮಿಕತ್ವದಿಂದ ಕೂಡಿರ್ತಕ್ಕಂಥ
ಮೆಚ್ಯೂರ್ಡ್ ಪರ್ಸನ್, ಸಣ್ಣವನಾಗಿರ್ಬೋದು ವಯಸ್ಸಿನಲ್ಲಿ, ಚಿಂತೆ ಇಲ್ಲ. ಆದ್ರೆ ಆತ್ಮಿಕ ಅದೇ ಅದೇ. ಪರಿಪಕ್ವತೆಯಲ್ಲಿ ಆ ದೊಡ್ಡತನವನ್ನ ಹೊಟ್ಟೆಲಿ ಇಟ್ಕೊಳ್ಳೋನ್ ಇರ್ಬೇಕು. ಹ್ಮ್ ಇಲ್ಲಿ 2ನೇ ಲೈನು ಗುಟ್ಟನ್ನ ರಟ್ಟು ಹೊರಪಡಿಸಬೇಡ ಇವತ್ತು ಅನ್ನುವಾಗ ಮಾಡು. ಇದು ಅಪ್ಲೈ ಆಗುತ್ತೆ. ಹೊಟ್ಟೆಯಲ್ಲಿ ಇಟ್ಕೊಳ್ಳುವಂತವ್ರು ಹ್ಮ್ ಇರ್ಬೇಕು. ಮಧ್ಯಸ್ಥಿಕೆಯನ್ನ ವಹಿಸ್ಕೊಳ್ಳುವಾಗ ಅವರು ಕೂಡ, ಅಥವಾ ಇನ್ನೊಬ್ಬರನ್ನ ಬಯಸುವಾಗ 3ನೇ ವ್ಯಕ್ತಿಯನ್ನ, ಹ್ಮ್ ದೇ ಶುಡ್ ಬಿ ಏಬಲ್ ಟು ಹೋಲ್ಡ್ ಆನ್ ಟು ದಿ ಸೀಕ್ರೆಟ್ಸ್. ಹೌದು. ಸೊ ಹೋಲ್ಡ್ ಆನ್ ಟು ದಿ ನಾನು ನನ್ನ ಹೆಂಡತಿ, ನನಗೂ ನನ್ನ ಹೆಂಡತಿಗೆ ಬಹಳಷ್ಟು ಕೆಲವು ಇನಿಷಿಯಲ್ ಮ್ಯಾರಿಡ್ ಲೈಫ್ ನಲ್ಲಿ ಅಲ್ಲ, ಇಲ್ಲಿ ನಿಮ್ ಮ್ಯಾರಿಡ್ ಲೈಫ್ ಅಲ್ಲಿ ಏನಾಗ್ತದೆ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೆ ಮಧ್ಯಸ್ಥಿಕೆಯನ್ನು ಉಪಯೋಗಿಸ್ಕೊಂಡು ಅವ್ರವರೇ ಸರಿಪಡಿಸ್ಕೊಳ್ಳಿ, ಇಲ್ಲ ಮಧ್ಯಸ್ಥಿಕೆ ಉಪಯೋಗಿಸ್ಕೊಳ್ಳಿ. ಬಟ್ ಏನಾದ್ರು ತಪ್ಪು ಮಾಡಿದ್ರೆ ಬಟ್ ಇಬ್ರೇ ಒಂದಾಗೋದು ಒಳ್ಳೇದು. ತಪ್ಪಾಗಿರ್ತಕ್ಕಂಥದ್ದನ್ನ ಅವ್ರು ಒಪ್ಕೊಂಡು ಕ್ಷಮಾಪಣೆ ಕೇಳ್ಬೇಕಾಗ್ತದೆ. ಹೌದ್ರಿ, ಒಬ್ರಿಗೊಬ್ರು ಕ್ಷಮಾಪಣೆ ಯಾಚಿಸಿ ಕ್ಷಮಾಪಣೆ. ಕೆಲವೊಂದು ತಪ್ಪಾಗಿದ್ರೆ ಮತ್ತೆ ಈಗ ಇನ್ನೊಬ್ಬರ ಹತ್ರ ಹೇಳೋದಕ್ಕಿಂತ ಅವ್ರ ಹತ್ರನೇ ಹೋಗಿ ತಪ್ಪು ಒಪ್ಕೊಳ್ಬೇಕಾಗ್ತದೆ. ಬೆಸ್ಟ್ ಮೆಡಿಸನ್ ಅವರಿಬ್ರೇ ರಿಸಾಲ್ವ್ ಮಾಡ್ಕೊಳ್ಬೇಕು, ಎಸ್ಪೆಷಲಿ ಗಂಡ ಹೆಂಡತಿರ ಸಂಬಂಧದಲ್ಲಿ. ಅವರೇ ಅಲ್ಲ, ನಂದು 3ನೇ ವ್ಯಕ್ತಿ ಯಾವಾಗ ಬರ್ತಾರಂದ್ರೆ ಈಗ ಅಪೋಸಿಟ್ ಪರ್ಸನ್ ಕೋಆಪರೇಟ್ ಮಾಡದೇ ಇದ್ದಾಗ ಅದನ್ನ ಆಲೋಚನೆ ಮಾಡ್ತಿರೋದಲ್ವಾ. ಎಕ್ಸ್ಟ್ರೀಮ್ ಸಿಕ್ ಕೇಸ್, ಅವು ಸಿಕ್ ಕೇಸಸ್, ಕ್ರಿಟಿಕಲ್ ಕೇಸಸ್, ಬಹಳ ಎಕ್ಸ್ಟ್ರೀಮ್ ಕ್ರಿಟಿಕಲ್ ಕೇಸಸ್. ನಾನ್ ನಿಮ್ ಹತ್ರ ಮಾತಾಡಕ್ ಇಷ್ಟನೇ ಇಲ್ಲ ರೀ, ನನಗ್ ನಿಮ್ ಸಂಬಂಧನೇ ಬೇಡ ರೀ, ನಾನ್ ಮನೆಯಲ್ಲೇ ಇರಲ್ಲ ರೀ, ನಿಮ್ ಪಕ್ಕನೇ ಮಲ್ಗಲ್ಲ ರೀ, ನಾನು ನೀನ್ ಮಾಡಿದ ಅಡ್ಗೆನು ನಾನ್ ತಿನ್ನಲ್ಲ ರೀ, ಯಾವನಿಗ್ ಬೇಕು ಎತ್ ಬಿಸಾಕ್ ಹೋಗೋ, ಯಾವನ್ಗಾರು ಕೊಡೋಗೋ, ಬೇಡ ಅಂತದ್ ಎಕ್ಸ್ಟ್ರೀಮ್ ಕೇಸ್ ಬಂದಾಗ ಅವಾಗ ಒಬ್ಬರನ್ನ ಪ್ರಾರ್ಥನೆ ಮಾಡಿ ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ಅದರ್ವೈಸ್ ಗಂಡ ಹೆಂಡತಿ ಲೈಫ್ ಅಲ್ಲಿ ಆತರ ಬಂದ್ರೆ ಅಣ್ಣ, ನೋಡ, ಆ ಮಾತುಗಳೆಲ್ಲ ಬರ್ತವೆ, ಬಂದ್ರು ಸಮೇತ ಸ್ವಲ್ಪ ಹೊತ್ತು ಆದ್ಮೇಲೆ ಅವು ಸರಿ ಹೋಗ್ತಾವಲ್ವಾ. ಹೌದು, ಗಂಡ ಹೆಂಡತಿ ಜಗಳ ಮಲ್ಗೋವರ್ಗು ಅಷ್ಟೇ ಅಂತಾರಲ್ಲ ಗಾದೆ, ನಮ್ಮ ಮುನ್ಲಕ್ಷ್ಮಣ ಚೆನ್ನಾಗಿ ಹೇಳ್ತಾರೆ. ಅದೇ ಅದೇ, ಈ ತರ ಎಮೋಷನಲ್ ಆಗಿ ಮಾತಾಡ ಪೀಕ್ ಹೋಗ್ಬಿಡ್ತದೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಉಂಡು ಮಲಗುತ್ತಾನೆ. ಬಟ್ ಅದೇ ಆ ರೀತಿ ಆದ್ರೆ ಸಾಯಂಕಾಲಕ್ಕೆಲ್ಲ ಮತ್ತೆ ಒಂದಾಗುವಂತದಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಅದನ್ನ. ಹೌದು, ನಾನು ನನ್ನ ದಾಂಪತ್ಯ ಜೀವನದವನ್ನೇ ನಿಮ್ ಮುಂದೆ ಇಡ್ಬೇಕು ಅಂತ ಆಸೆ ಪಡ್ತೀನಿ. ಈಗ ಹೇಗ್ ನಾನು ನನ್ನ ಹೆಂಡತಿ, ಗಂಡ ಹೆಂಡತಿ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ರಿಸಾಲ್ವ್ ಮಾಡ್ಕೊಳ್ತಾ ಇದ್ವಿ. ನಾವು ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಾನು ನನ್ನ ಹೆಂಡತಿ ಒಂದು ಒಡಂಬಡಿಕೆಗೆ ಬಂದ್ವಿ. ನೋಡ್ಲಿನಾ, ನನ್ನಿಂದ ನಿನ್ಗೇನಾದ್ರೂ ಬೇಜಾರಾಯ್ತಾ, ನೀನೋಗ್ ನಿಮ್ಮ ಅಮ್ಮನ ಹತ್ರ ಹೇಳ್ಬೇಡ. ನೋಡ್ಲಿನಾ, ನಿನ್ನಿಂದ ನನ್ಗೇನಾದ್ರೂ ಬೇಜಾರಾಯ್ತಾ, ನಾನೋಗ್ ನಮ್ಮ ಅಮ್ಮನ ಹತ್ರ ಹೇಳಲ್ಲ. ನಾವಿಬ್ರೇ ರೂಮಲ್ಲಿ ಕೂತು ವಾಕ್ಯ ಓದಿ ಪ್ರಾರ್ಥನೆ ಮಾಡಿ ಡಿಸ್ಕಸ್ ಮಾಡಿ ಸರೋಗೋಣ. ಇದು ಆತ್ಮಿಕದ್ದು ದೇವರು ನನಗೆ ಪ್ರಕಟಿಸಿದ್ದು. ಇಲ್ಲಿವರೆಗೂ ಅದು ನನಗೆ ಪರಿಣಾಮಕಾರಿಯಾಗಿದೆ. ಇದುವರೆಗೂ ಆಕೆ ಆಗ್ಲಿ ತನ್ನ ತವ್ರ ಮನೆಗ್ ತಗೊಂಡು ಹೋಗ್ಲಿಲ್ಲ ಪ್ರಾಬ್ಲಮ್ಸ್ ನ, ನಂದು. ನಾನು ನಮ್ಮ ಅಮ್ಮನ ಹತ್ರ ನಮ್ಮ ಅಪ್ಪನ ಹತ್ರ ತಗೊಂಡು ಹೋಗ್ಲಿಲ್ಲ. ಎರಡನೇದು ನೋಡಿ, ಪರಿಪಕ್ವತೆಯಲ್ಲಿ ಬಂದಾಗ ಸರಿ ಹೋಗ್ತದೆ, ಬಟ್ ಎಲ್ಲರ ಕೇಸು ಈ ತರ ಆಗಲ್ಲಣ್ಣ. ಅಲ್ಲ, ಆಗ್ಬೇಕು ಅನ್ನೋದು ದೇವರ ಇಚ್ಛೆ. ಈ ತರ ಬೆಳಕು ದೇವರ ಬಂದಿದೆ, ಇಚ್ಛೆ. ಈಗ ಬೆಳಕು ಬಂದಿದೆ, ಅದೇ ಎಲ್ರು ಈ ಪರಿಪಕ್ವತೆಗೆ ಹೋಗ್ಬೇಕು ಅನ್ನುವಂಥದ್ದು ದೇವರ ಆಶೆ, ದೇವರ ಆಶೆ. ಎರಡನೇದು, ಮಕ್ಕಳೆದುರಿಗೆ ಮಾತಾಡಬಾರದು. ಮಕ್ಕಳೆದುರಿಗಿಲ್ಲ, ಏನೇ ಆದ್ರೂ ಮಕ್ಕಳು ಇಲ್ದೇ ಇರೋವರೆಗೂ ಕಾಯ್ಬೇಕು. ನಾವು ಮಾತನಾಡುವಂಥದ್ದು, ನಮ್ಮ ಕೋಪ, ಆವೇಶಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಸಿಟ್ಟು ಎಲ್ಲ ಮಕ್ಕಳು ಇಲ್ದೇ ಇರುವಾಗ ನಾವು ಅದನ್ನ ಹಿಡಿದಿಟ್ಕೊಂಡು ಸ್ವಲ್ಪ ಸಮಯ ಆಮೇಲೆ ಡಿಸ್ಕಸ್ ಮಾಡ್ಬೇಕು. ಆಯ್ತಾ ಮಂಜಣ್ಣ? ನೋ ಸ್ಕೋಪ್ ಫಾರ್ ಥರ್ಡ್ ಪರ್ಸನ್. ಅದೇನೆ, ಥರ್ಡ್ ಪರ್ಸನ್ ಇಲ್ಲ. ಅಲ್ಲಿವರೆಗೂ ಶಿಷ್ಯತ್ವದಲ್ಲಿ ಇರ್ತಕ್ಕಂಥ ಯೇಸು ಸ್ವಾಮಿಯನ್ನ ನಂಬಿರ್ತಕ್ಕಂಥ ಮಗ ಮಗಳು, ಗಂಡ ಹೆಂಡತಿ ಆ ಎಕ್ಸ್ಟ್ರೀಮ್ ಸ್ಟೇಜ್ ವರೆಗೂ ಹೋಗೋ ಪರಿಸ್ಥಿತಿಗೆ ನಾವು ಬರ್ಮಾಡಿ ಕೊಳ್ಬಾರ್ದು, ಹೋಗ್ಬಾರ್ದು. ಸಣ್ಣ ಸಣ್ಣದ್ರಲ್ಲೇ ರಾತ್ರಿ ಮಲಗಕ್ಕಿಂತ ಮುಂಚೆ ಅವತ್ತೇ ರಿಸಾಲ್ವ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದ್ದು. ಅದಕ್ಕೋಸ್ಕರ ವಾಕ್ಯದಲ್ಲಿ ಚಿಕ್ಕ ನರಿಮರಿಗಳನ್ನ, ದೊಡ್ಡದ್ ಪ್ರಾಬ್ಲಮ್ ಇಲ್ಲ, ಚಿಕ್ಕ ಚಿಕ್ಕ ನರಿಮರಿಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ಹಿಡಿಬೇಕಾಗ್ತದೆ. ಇನ್ನು ಯಾರಾದ್ರೂ 8:30 ಆಯ್ತು, ಕೊನೆಯಲ್ಲಿ ಇನ್ನೊಬ್ರು ಯಾರಾದ್ರೂ ಮಾತಾಡೋ ಆಸೆ ಇದ್ರೆ ದಯಮಾಡಿ ಮಾತಾಡ್ರಿ, ತಿಳಿಸ್ರಿ ನಿಮ್ಮ ಅನ್ವಯ. ಏನ್ ಸಂತೋಷ ಆಯ್ತು, ಏನ್ ಕಲ್ತ್ರಿ?
Okay, Prakashanna, she is student from Bombay. Yes, ma, my dear student, I don't know about your name. So we are discussing today, we were just discussing about from the Gospel of John, chapter 18, verses 38 to chapter 19, verse 7. And in that particular passage, we were focusing mostly on this word transgression. So as interrogation of Jesus Christ was happening between Jews and Pilate, Pilate noticed that there was no fault in Lord Jesus Christ. He did not find any fault. He did not find any mistake in Jesus Christ, for his persecution, for his crucifixion. So from that value, we started deriving how we can apply this to our lives so that our discipleship life may be more pleasing to Lord Jesus Christ. One sense, we are freed from all the transgressions because Lord Jesus Christ has shed his blood on the cross 2000 years ago, and through his blood our sins are redeemed. The redemption we have received from the blood of Lord Jesus Christ, and we have been made righteous. As we are righteous, and when we are leading this life as God's child, there is an expectation from the Savior who made us righteous, who redeemed us from the bondage of sin, who redeemed us from all these transgressions, from all the faults done against God, committed against relationships, committed against people, committed against neighbors in the society. The expectation is from now on, you should not commit any fault or mistake or transgression. Unfortunately, children of God, they fail to adhere to this spiritual value. They fall short in terms of fulfilling the God's expectation, that not committing any mistake in our spiritual life. In what ways we are committing mistakes? In what ways again we are standing as a transgressor in front of our Lord Jesus Christ? If you ask a question to yourself or to myself, the answer is very simple. Moment we break any relationship, moment we break any commandment or instruction given by God or by elders or by family or in the society or in the nation, then we are at fault. So now today evening, God is speaking to us. Restore all the relationships which God has given to you, and cross-examine how is your relationship with your God-given relationships. Respect those relationships. Honor those relationships. Re-establish your spiritual life with Lord Jesus Christ by reconciling with God-given brother and sister in your life, and march on to blessing. So much we were meditating. I just cut short that in a short summary so that you may get the summary of our long discussion. May God bless you abundantly and lead you abundantly. God bless you. Thank you. ಬೇರೆಯವ್ರು ಯಾರಾದ್ರೂ ಒಬ್ರು ಏನ್ ಇವತ್ತು ಅಥವಾ ಸಾರಾಂಶ, ಜ್ಯೋತಮ್ಮ, ಬಾಲು ಜ್ಯೋತಿ, ಏನ್ ಕಲಿತ್ರಮ್ಮ ಇವತ್ತು? ಏನ್ ಅನ್ವಯ ಮಾಡ್ಕೊಂಡ್ರಿ? ಏನ್ ಪ್ರಯೋಜನ ಆಯ್ತು? ಇಷ್ಟೊತ್ತು ಸಮಯ ಕಳೆದಿದ್ದೀರಿ, ನಾವೆಲ್ರು ಇಷ್ಟೊತ್ತು ಸಮಯ ಕಳೆದಿದ್ದೀರಿ. ಏನ್ ಅನ್ವಯ? ಹೊಸದಾಗಿ ಏನ್ ಹೆಜ್ಜೆ ಆಗ್ತೀರಾ? ಹಾಗಾದ್ರೆ ಇವತ್ತು ನಾವು ಅನ್ವಯಾರ್ಥದಲ್ಲಿ ಗುರುತಿಸಬೇಕು, ದೇವರೊಟ್ಟಿಗೆ ನನ್ನ ಸಂಬಂಧ ಹೇಗಿದೆ? ಅಪರಾಧಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಾ? ದಿವಸ ವಾಕ್ಯ ಓದುವುದ್ರಲ್ಲಿ ಅಪರಾಧಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಾ? ಕುಟುಂಬ ಪ್ರಾರ್ಥನೆಯಲ್ಲಿ ಅಪರಾಧಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಾ? ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಕ್ರಿಸ್ತನನ್ನ
ಪರಿಚಯ ಮಾಡಿ ಅವರನ್ನ ಕ್ರಿಸ್ತ ನಂಬಿಕೆಯಲ್ಲಿ ಬೇರೂರುವಂತೆ ಮಾಡುವಂತದ್ರಲ್ಲಿ ಅಪರಾಧಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನ, ದೇವರು ಕೊಟ್ಟಂತ ಸಾಮೂಹಿಕ ಅಥವಾ ಸಂಪರ್ಕ ಅನ್ಯೋನ್ಯತೆ, ಸಾಂದರ್ಭಿಕ ಅನ್ಯೋನ್ಯತೆಯಲ್ಲಿ ನಾನು ಅಪರಾಧಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನ? ಇವತ್ತು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ದೇವರು ಕೊಟ್ಟಂತ ಸಂಬಂಧಗಳಲ್ಲಿ ಹೇಗೆ ನಾನು ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದೀನ ಅಥವಾ ಅಪರಾಧಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನ? ಜ್ಯೋತಮ್ಮ, ಈಗ ಮಾತಾಡ್ಬೋದು ನೀವು. ಅಣ್ಣ ಅದೇ ಅಣ್ಣ, ಇವತ್ತಿನ ಅಧ್ಯಾಯದಲ್ಲಿ ನಾವು ದೇವ್ರ ಪರಿಶುದ್ಧನಾಗಿದ್ನು, ಆತನಲ್ಲಿ ಯಾವ ಅಪರಾಧವೂ ಕಾಣಲಿಲ್ಲ ಅನ್ನುವಾಗ ಆತನ ಗುಣ ದೇವ್ರ ಪರಿಶುದ್ಧನು ಅನ್ನೋದು ತಿಳ್ಕೊಂಡ್ವಿ. ಅದರಂತೆ ನಾವು ಕೂಡ ಏನಾದ್ರೂ ನಮ್ಮಲ್ಲಿ ಅಪರಾಧ ಇದೆಯಾ ಅಂತ ದಿನನಿತ್ಯ ನಾವು ಎಚ್ಚರಿಸ್ಕೋಬೇಕು. ಈ ದಿನ ನನ್ನಲ್ಲಿ ಏನಾದ್ರೂ ಅಪರಾಧ ಕಾಣಿಸ್ತಾ ಇದೆಯಾ, ನನಗೂ ದೇವ್ರಿಗೂ ಇರುವಂತ ಸಂಬಂಧವನ್ನ ನಾನು ಕಳ್ಕೊಂತಾ ಇದ್ದೀನ, ನನ್ನ ಮನ್ಸಾಕ್ಷಿ ನನ್ನನ್ನ ಇಂಥದ್ರಲ್ಲಿ ತಪ್ಪು ಅಂತ ಏನಾದ್ರೂ ಚುಚ್ತಾ ಇದೆಯಾ ಅನ್ನೋ ಹಾಗಿದ್ರೆ ನಾನು ತಿದ್ದುಕೋಬೇಕು, ಅದನ್ನ ಸರಿಪಡಿಸ್ಕೊಂಡು ಬಿಟ್ಬಿಡ್ಬೇಕು, ದೇವ್ರ ಮುಂದೆ ಒಪ್ಕೊಂಡು ಅದನ್ನ ಬಿಟ್ಬಿಡ್ಬೇಕು. ಮತ್ತೆ ಮಾಡಿದ್ದನ್ನೇ ತಪ್ಪು ಒಪ್ಕೊಂಡ್ಮೇಲೆ ಮತ್ತೆ ಮಾಡೋರಾಗಿರ್ಬಾರ್ದು ಅಂತ ಅನ್ಕೊಂಡ್ ತಿಳ್ಕೊಂಡ್ಬೇಡ. ಅದು ಬಿಟ್ಬಿಡ್ಬೇಕು. ಅದು ಪಾಪ, ಯಾವ ಅಪರಾಧವೂ ನನ್ನಲ್ಲಿ ಇರದ ಹಾಗೆ ದೇವ್ರ ಮುಂದೆ ಪರಿಶುದ್ಧರಾಗಿ ನಿರಪರಾಧಿಯಾಗಿಯೂ ನಾನು ಕಾಣಿಸ್ಕೊಳ್ಬೇಕು. ಅದಕ್ಕೆ ಪ್ರಯಾಸ ಪಡ್ಬೇಕು ನಾನು. ಮತ್ತೆ ಬೇರೆಯವ್ರ ಮೇಲೆ ಇರುವಂತ ಭರವಸೆಯನ್ನ ನಾವು ಮುರಿಬಾರ್ದು. ಬೇರೆಯವ್ರ ಮೇಲೆ ಯಾವ ಚಾಡಿ ಹೇಳೋದು, ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯವನ್ನ ತರಿಸೋದು, ಆತರ ಯಾವ್ದು ನಾವು ಮಾತಾಡ್ಬಾರ್ದು. ಅವ್ರ ಮುಂದೆ ಹಿಂದೊಂದು ಮುಂದೊಂದು ಮಾತಾಡ್ಬಾರ್ದು ಅಂತ ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಂಡೇಣ. ಥ್ಯಾಂಕ್ಸ್ ಅಮ್ಮ, ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ಯಾರಿಗೆ ಪರಿಶುದ್ಧಾತ್ಮನ ಪ್ರೇರೇಪಣೆಯನ್ನು ಕೊಡ್ತಾನೋ ಅವರು ಪ್ರಾರ್ಥನೆಯೊಂದಿಗೆ ಮುಗಿಸ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಕಾಡ್ನೂರ್ ಚಿಕ್ಕಣ್ಣ, ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆಯಲ್ಲಿ ನಡೆಸ್ತೀರಾ? ಕಾವೇರಿ ವಾಂಟ್ ಟು ಸ್ಪೀಕ್. ಹೇಳಿ ಅಮ್ಮ, ಕಾವೇರಿ ಅಕ್ಕ ಹೇಳಿ ಅಮ್ಮ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. Yes, sir. Yes, please speak. Yes. Yes. Yeah, you said you wanted to speak. Kindly speak. You wanted to share something. Kindly share. No, sir, I understand. You understood. All right. Thank you. God bless you. Yes. Thank you, You sir. are from Bombay? Yes. Okay. You are working or you are studying? What are you doing, Kaverima? GNM nursing. Very good. Very good. God bless you. Did you understand in English Thank you, sir. whatever I said about the summary, short summary of Yes, the yes. discussion? Further, if you Yes. have any questions, kindly do approach me through Prakash sir Okay. by conferencing here. I will be glad to answer all your questions by taking help from Lord Jesus Christ. Thank you. Okay. Thank you, sir. Thank you. God bless you. ಚಿಕ್ಕಣ್ಣ, ಪ್ರಾರ್ಥನೆ ಮಾಡೋ ಸಾಧ್ಯತೆ ಇದೆಯಾ? ನಮಸ್ತೆ ಅಣ್ಣ. ನಮಸ್ತೆ ಚಿಕ್ಕಣ್ಣ. ಇಷ್ಟನ್ನು ನಮಸ್ತೆ ಅಣ್ಣ. ಅನ್ವಯಾರ್ಥದಲ್ಲಿ ದೇವ್ರು ಏನ್ ಇವತ್ ಮಾತನಾಡ್ದ, ನೀವೇನೇನ್ ಪ್ರತಿಷ್ಠೆ ಅನ್ವಯಗಳನ್ನ ಮಾಡ್ಕೊಂಡ್ರಿ, ಏನು ಹೊಸ ಸತ್ಯಗಳನ್ನ ದೇವ್ರು ತಿಳಿಸ್ದ, ಇದನ್ನ ಪ್ರಾರ್ಥನೆಯಲ್ಲಿ ನೀವು ತರಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಹಾಗೂ ಅನೇಕರನ್ನ ಎನ್ಕರೇಜ್ ಮಾಡ್ರಿ. ಅನೇಕರನ್ನ ನಿಮ್ಮ ಸಹೋದರ ಸಹೋದರಿಯರನ್ನ ನಿಮ್ಮ ಹತ್ತಿರ ಸಂಬಂಧದಲ್ಲಿ ಇರ್ತಕ್ಕಂಥವ್ರನ್ನ ಪ್ರೋತ್ಸಾಹಿಸಿ ಅವರನ್ನ ಈ ಮಂಗಳವಾರ ಶನಿವಾರದಕ್ಕೆ ಸೇರ್ಕೊಳ್ಳಿಕ್ಕೆ ಅವರನ್ನ ಹುರಿದುಂಬಿಸ್ರಿ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿ ಚಿಕ್ಕಣ್ಣ. ಚಿಕ್ಕಣ್ಣ, ಸಿಗ್ನಲ್ ಪ್ರಾಬ್ಲಮ್ ರಾ? ಮಿಸ್ ಮಂಜಣ್ಣ, ನೀವೇ ಪ್ರಾರ್ಥನೆ ಮಾಡಿ. ಇಲ್ಲ ಪದ್ಮಮ್ಮಗೆ ಪ್ರಾರ್ಥನೆ ಮಾಡಕ್ ಕೇಳ್ಕೊಳ್ರಿ. ನೀನೇ ಮಾಡುವಂತ ಆಯ್ತು, ನೀವು ಮಾಡಿ. ಆಕಾಶಗಳನ್ನು ಉಂಟು ಪ್ರಾಬ್ಲಮ್ ಇಲ್ಲ.
ನೀವು ಮಾಡಿ ಮೀಸೆ ಮಂಜಣ್ಣ. ಭೂಮಿ ಸರ್ವಸ್ತನದ ಆಕಾಶ ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ತಂದೆಯೇ, ಸ್ವಾಮಿ. ದೇವರೇ, ಈ ಸಂಜೆ ಸಮಯದಲ್ಲಿ ಸ್ವಾಮಿ, ಈ ಯೋಹಾನ್ ಬರೆದ ಸುವಾರ್ತೆ ನಿನ್ನ ಪಾದ 18ನೇ ಅಧ್ಯಾಯ 38 ವಚನದಿಂದ 19ನೇ ಸನ್ನಿಧಿಯಲ್ಲಿ ಅಧ್ಯಾಯ 1ರಿಂದ 7 ವಚನವನ್ನು ಗಮನಿಸುವಾಗ ಸ್ವಾಮಿ, ಯಾವ ಅಪರಾಧವೂ ಕಾಣಲಿಲ್ಲ ದೇವರೇ. ಇವತ್ತು ನನ್ನಲ್ಲಿ ಇರುವಂತ ಅನೇಕ ಪಾಪಗಳನ್ನ ಈ ಸಂಜೆ ದೇವರೇ ನಾವು ನಿನ್ನ ಮುಂದೆ ನಾವು ಒಪ್ಪಿಸಿಕೊಡುವಾಗ ಸ್ವಾಮಿ, ಈ ನಾವು ಆನ್ಲೈನ್ ಸಹ ಸಂಬಂಧಗಳನ್ನ ನಾವು ಉಳಿಸಿಕೊಳ್ಬೇಕು, ಮೀಟಿಂಗ್ ಸಂಬಂಧಗಳನ್ನ ನಾವು ಗಟ್ಟಿ ಮಾಡಿಕೊಳ್ಳಬೇಕು, ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು. ಸಂಕಟದ ಜೀವನ ಅಲ್ಲ ಸ್ವಾಮಿ, ಸಾಮರಸ್ಯದ ಜೀವನ ಬೇಕು. ಅದು ಗಂಡ ಹೆಂಡತಿ ಆಗಿರ್ಬೋದು, ರಕ್ತ ಸಂಬಂಧ ಆಗಿರ್ಬೋದು, ತಂದೆ ಮಕ್ಕಳ ಸಂಬಂಧ ಆಗಿರ್ಬೋದು, ಅನೇಕ ವಿಧವಾದಂತಹ ಸ್ನೇಹಿತರ ಸಂಬಂಧಗಳಾಗಿರ್ಬೋದು. ದೇವರೇ, ಇವತ್ತು ನಿಮಗೆ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ಯಾ, ನಾನು ಬೇಕೆಂದು ಪಾಪ ಮಾಡಿದರೋ ಅದು ಅಪರಾಧಿ, ನಾನು ಒಬ್ಬನ ಪ್ರೀತಿಸಿದ್ದರೆ ಅದು ಅಪರಾಧಿ, ನಾನು ನನ್ನ ಹೆಂಡತಿಯನ್ನು ಪ್ರೀತಿಸಿದ್ದರೆ ಅದು ಅಪರಾಧಿ. ದೇವರೇ, ಈ ಅಪರಾಧಿ ಸ್ಥಾನದಿಂದ ನಮ್ಮನ್ನು ತೆಗೆದು ನಿನ್ನಲ್ಲಿರುವಂತಹ ಆ ಸಾಮರಸ್ಯವಾದಂತ ಐಕ್ಯತೆಯನ್ನ ನಮಗೆ ಉಂಟು ಮಾಡು ಸ್ವಾಮಿ. ನನಗೆ ಮಾತ್ರವಲ್ಲದೆ ಸ್ವಾಮಿ, ಈ ಸಂಜೆ ಸಮಯದಲ್ಲಿ ಯಾರ್ಯಾರು ಈ ಒಂದು ಅಧ್ಯಯನ ಸ್ಟಡಿಗೆ ಕುಂತಿದ್ದಾರೆ ಸ್ವಾಮಿ, ಅವರೆಲ್ಲರೂ ನೀನು ಆಶೀರ್ವದಿಸು. ಯಾರು ಅಪರಾಧಿಯಾಗಿ ನಾವು ನಿಂತುಕೊಳ್ಳಬಾರದು ಸ್ವಾಮಿ, ನಾವು ಮಾದರಿ ಆಗ್ಬೇಕು, ಸಮಾಜಕ್ಕೆ ನಾವು ಮಾದರಿ ಆಗ್ಬೇಕು, ಸಂಬಂಧಿಕರಿಗೆ ನಾವು ಮಾದರಿಯಾಗಿರ್ಬೇಕು. ದೇವರೇ, ಎಲ್ಲರಲ್ಲೂ ನಾವು ಮಾದರಿಯಾಗಿರ್ಬೇಕು ಸ್ವಾಮಿ. ಈ ಮಾದರಿಯನ್ನ ನಿನ್ನಲ್ಲಿ ನಾವು ನೋಡಿದ್ದೇವೆ ಸ್ವಾಮಿ. ದೇವರೇ, ಇವತ್ತು ನಾವು ಪವಿತ್ರಾತ್ಮನ ಕೃಪೆಯಿಂದ ಈ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಂಡು ಒಬ್ಬರಿಗೊಬ್ರು ನಾವು ಪ್ರೀತಿಸುತ್ತಾ, ಒಬ್ಬರನ್ನೊಬ್ರು ಸಂತೈಸುತ್ತಾ, ಒಬ್ಬರಿಗೋಸ್ಕರ ಒಬ್ಬರು ಜೀವಿಸುತ್ತಾ, ದೇವರೇ ನಿನ್ನ ಪರಿಶುದ್ಧಾತ್ಮನೇ ನೀನು ನಮ್ಮ ನಡೆಸಬೇಕಾಗಿ ಈ ದಿಶೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ವಿಶೇಷವಾಗಿ ಸ್ವಾಮಿ ಅಣ್ಣ ಅಭಿಯಣ್ಣನ ಆಶೀರ್ವದಿಸು. ದೇವರೇ, ನಮ್ಗೆ ಒಳ್ಳೆಯ ಲೀಡರ್ನ ಕೊಟ್ಟಿದ್ದೀವಿ ಸ್ವಾಮಿ, ಅವರಿಂದ ನಾವು ಕಲಿಬೇಕಾದ ಬಹಳ ಇದೆ. ಇದೊಂದು ನಮ್ಗೆ ದುಃಖ ಇತ್ತು, ಈ ಸಂಬಂಧಗಳು ಪುನೀತ್ ಅಂಕಲ್ಗೆ ಕಡೆನಾ ಅಥವಾ ಈ ಸಂಬಂಧಗಳು ನಮ್ಗೆ ಇನ್ನೂ ಏನಾದ್ರೂ ನಮ್ಗೆ ಮಾಡ್ತೀಯಾ ಅಂತ ಹೇಳಿ. ದೇವರೇ, ಇಷ್ಟು ವರ್ಷ ನಾವು ಕಾದಿದ್ದಕ್ಕೆ ದೇವರೇ, ಇವತ್ತು ಆ ಪ್ರಿಯ ಸೇವಕರನ್ನ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಈ ಸಂಬಂಧಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ದೇವರಿಗೋಸ್ಕರ ನಾವು ಜೀವಿಸುವಂತೆ ನಿನ್ನ ಪರಿಶುದ್ಧಾತ್ಮನೇ ನಮ್ಗೆ ಸಹಾಯ ಮಾಡು. ದೇವರು ಯಾರ್ಯಾರು ತಲೆಬಾಗಿದ್ದಾರೋ ಸ್ವಾಮಿ, ಯಾರ್ಯಾರು ಅವರು ಅಪರಾಧಿಗಳಾಗಿದ್ದಾರೋ ಸ್ವಾಮಿ, ಅವರೆಲ್ಲರನ್ನ ನೀನು ಸಂತೈಸು. ನಮಗೂ ಆ ಗುಣ ಕೊಡು, ಸಂತೈಸುವಂತ ಗುಣ ಕೊಡು. ದೇವರೇ, ವಿಶೇಷವಾಗಿ ಆಶೀರ್ವದಿಸು, ಕೃಪೆ ಕೊಡು. ದೇವರೇ, ಈ ಕೊಟ್ಟಂತ ಈ ಸಣ್ಣ ಪ್ರಾರ್ಥನೆಗಾಗಿ ಸ್ತೋತ್ರ. ದೇವರೇ, ನಿನಗೆ ಘನಮಾನ ಮಹಿಮೆಗಳನ್ನು ಸಲ್ಲಿಸುವಂತೆ ನಮ್ಮನ್ನು ನೀನು ಆಶೀರ್ವದಿಸು, ನೆಲೆಸು. ಈ ಪ್ರಾರ್ಥನೆಯನ್ನ ದೇವರೇ, ಒಬ್ಬನೇ ಒಡೆಯನ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಸೇವಕರಾದಂತ ಮುನ್ಲಕ್ಷ್ಮಣ್ಣ ನಮ್ಮೆಲ್ಲರನ್ನು ಅಂತ್ಯಾಶೀರ್ವಾದದೊಂದಿಗೆ ಆಶೀರ್ವದಿಸಿ ನಮ್ಮನ್ನ ನಡೆಸಬೇಕೆಂಬುದಾಗಿ ಪ್ರೀತಿಯನ್ನು ಕೇಳ್ಕೊಳ್ತೇನೆ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕಾರ್ಯಪ್ರೇರೇಪಣೆಯು, ಕ್ಷಮಾಪಣೆಯ ಜೀವನದೊಂದಿಗೂ ಪವಿತ್ರ ಜೀವನದೊಂದಿಗೂ ಕ್ರಿಸ್ತೇಸುವಿನ ಸಾರೂಪ್ಯದೊಂದಿಗೂ ಸದಾ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ ತಂದೆ. ಆಮೇನ್. ಆಮೇನ್. ನಮಸ್ತೆ. ಆಮೇನ್. ಎಲ್ರು ಬೇಗ ವಿಡಿಯೋ ಆನ್ ಮಾಡ್ಕೊಂಡ್ಬಿಡ್ರಪ್ಪ. ನಮಸ್ಕಾರ ಹೇಳ್ಬಿಡ್ತೀನಿ. ನಮಸ್ತೆ ಮುನ್ಲಕ್ಷ್ಮಣ್ಣ. ನಮಸ್ತೆ ಮೀಸೆ ಮಂಜಣ್ಣ. ಗಾಡ್ ಬ್ಲೆಸ್ ಯು. ನಮಸ್ತೆ ಪದ್ಮಕ್ಕ. ನಮಸ್ತೆ ಪ್ರಕಾಶ್ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಪ್ರಕಾಶ್ ಅಣ್ಣ. ನಮಸ್ತೆ ರೆಡ್ಡಣ್ಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಜ್ಯೋತಮ್ಮ ಬಾಲು. ನಮಸ್ತೆ 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 ಚೈತನ್ಯ. ನಮಸ್ತೆ 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 ಎಲ್ಲರಿಗೂ ನಮಸ್ತೆ. ಎಲ್ರಿಗೂ ನಮಸ್ತೆ. ರವಿಕುಮಾರ್ ನಮಸ್ತೆ. ಸುಗುಣ ವಸಂತ್ ನಮಸ್ತೆ. ನಮಸ್ತೆ 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 ಅಣ್ಣ. ನಮಸ್ತೆ ಅಣ್ಣ. ಕಾಡ್ನೂರ್ ಚಿಕ್ಕಣ್ಣ ನಮಸ್ತೆ. ಮುನ್ರಾಜು ನಮಸ್ತೆ. ಅಂಜನಮ್ಮ ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ನಮಸ್ತೆ ನಮಸ್ತೆ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಕಲ್. ಬಾಯ್ ಅಂಕಲ್. ಬಾಯ್. ಗುಡ್ ನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮುನ್ಲಕ್ಷ್ಮಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಕಾಶ್ ಅಣ್ಣ. ನಮಸ್ತೆ.